ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ರೆ ಅಂತ ಅಂದ್ಕೊಳ್ತೀನಿ. ಬಹಳ ಡಿಮ್ಯಾಂಡೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಇದು. ಭಾಳ ಹುಡುಗರು ಕೆ ಎ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿ ಅಂತ. ಹಾಗೆ ಕೆಲವೊಂದಿಷ್ಟು ಜನ 2016ಇಂದ ಸಾಲ್ವ್ ಮಾಡಿ, 2020ಇಂದ ಸಾಲ್ವ್ ಮಾಡಿ, ಈ ರೀತಿ ಎಲ್ಲ ಕೂಡ ಯೂಟ್ಯೂಬಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ನನಗೆ ಟೆಕ್ಸ್ಟ್ ಆಗ್ತಾ ಇದ್ದೀರಾ. ಡೋಂಟ್ ವರಿ, ಟ್ರೆಂಡ್ ಏನಿದೆ ಅದರದ್ದು ಮಾತ್ರ ನಾನು ಮಾಡ್ತಿರ್ತೀನಿ. ಈಗ 2016ಇಂದ ಮಾಡಿದರೆ ನನಗೂ ಟೈಮ್ ವೇಸ್ಟು, ನಿಮಗೂ ಟೈಮ್ ವೇಸ್ಟು. ಅಲ್ಲಿ ಕ್ವಶನ್ಸ್ ಬರಲ್ಲ, ಓಕೆನಾ? ಏನಿದೆ 2023, 24, 25 ಈ 3 ವರ್ಷದಲ್ಲಿ ಏನೇನು ಬಂದಿದ್ದಾವೆ ಅದನ್ನು ಕ್ವಶನನ್ನು ಸೀರೀಸಾಗಿ ಮಾಡ್ಕೊತಾ ಹೋಗೋಣ. ಅಷ್ಟು ಕ್ವಶನ್ ಪೇಪರ್ ನೋಡೋಷ್ಟರಲ್ಲೇ ನಿಮಗೆ ಸಬ್ಜೆಕ್ಟು ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ ಅಂತಂದು ನಿಮ್ಗೆ ಆಲ್ರೆಡಿ ಗ್ರಿಪ್ ಬರುತ್ತೆ. ಅದನ್ನು ಬಿಟ್ಟು ನೀವು ಎಲ್ಲ 10 ವರ್ಷದ ಕ್ವಶನ್ ಪೇಪರು ಅದೆಲ್ಲ ವರ್ಕ್ ಆಗಲ್ಲ. ಈಗ ಏನಿದ್ರು ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಅಂತ ಹೇಗಿತ್ತು, ಓಕೆನಾ? ಶಕ, ಕ್ರಿಸ್ತ ಪೂರ್ವ ಅಂತ. ಈಗ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿ ಕರೋನಾ ಬಿಫೋರ್, ಕರೋನಾ ಆಫ್ಟರ್, ಓಕೆನಾ? ಕರೋನಾ ಬಿಫೋರ್, ಕರೋನಾ ಆಫ್ಟರ್ ಈ ರೀತಿ ನಾವು ನೋಡ್ಕೋಬೇಕು. ಕರೋನಾ ಬಿಫೋರ್ ಬರೋ ಪೇಪರೇ ಬೇರೆ, ಕರೋನಾ ಆದಮೇಲೆ ಬರೋ ಪೇಪರೇ ಬೇರೆ. ಹಾಗಾಗಿ ಇದನ್ನು ನೀವು ಸ್ವಲ್ಪ ಗಮನದಲ್ಲಿಟ್ಕೊಂಡು ಬೇರೆ ಬೇರೆ ಎಕ್ಸಾಮ್ಸ್ಗೆ ಓದ್ತಿರೋರೆಲ್ಲರೂ ನೀವು ಒಂದು ನಿಮಿಷ ಓಕೆನಾ? ಹಾಂ, ಕರೋನಾ ಬಿಫೋರ್, ಕರೋನಾ ಆಫ್ಟರ್ ಅಂದರೆ ಎಕ್ಸಾಮ್ಸ್ ಪ್ಯಾಟ್ರನ್ನು ಎಲ್ಲ ಪ್ಯಾಟ್ರನ್ ಅನ್ನೋದಕ್ಕಿಂತ ಕ್ವಶನ್ ಲೆವೆಲ್ ಡಿಫಿಕಲ್ಟಿ ಎಲ್ಲ ಚೇಂಜ್ ಆಗಿದೆ ಆಮೇಲೆ, ಓಕೆನಾ? ಅದರಲ್ಲಿ ಮತ್ತು 2023, 24, 25ರಲ್ಲಿ ಬಹಳ ಚೇಂಜಸ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ. ಹಾಗಾಗಿ ಈ 3 ವರ್ಷದ ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ ಪೇಪರ್ ಬಂದಿದ್ದಾವೋ ಅವನ್ನೆಲ್ಲನೂ ಕೂಡ ನಾನು ಸಾಲ್ವ್ ಮಾಡ್ತೀನಿ. ಅದರ್ವೈಸ್ ಇದಕ್ಕಿನ್ನೂ ಡಿಫಿಕಲ್ಟ್ ಇದೆ, 2022ರಲ್ಲಿ ಕೂಡ ಬಂದಿದೆ ಅಂತಂದು ಏನಾದರೂ ಇದ್ದರೆ ಟೆಲಿಗ್ರಾಮಲ್ಲಿ ಕಳಿಸಿ, ಖಂಡಿತ ಅದನ್ನು ಕೂಡ ಸಾಲ್ವ್ ಮಾಡೋಣ ಅಂತ. ಹಾಗೆ ಇದು 2024, ಓಕೆನಾ? ಇಲ್ಲ, 2024 ಜುಲೈ 13ರಂದು ಕ್ವಶನ್ ಪೇಪರ್ ನಡೆದಿರೋದು. ಬಟ್ ಕೆ ಎದಂತ ಅಷ್ಟೇ ಗೊತ್ತಾಗುತ್ತೆ ನನಗೆ, ಬಟ್ ಯಾವ ಕ್ವಶನ್ ಪೇಪರ್ ಅಂತ ಗೊತ್ತಿಲ್ಲ ನನಗೆ. ಇದು ಯಾವ ಡಿಪಾರ್ಟ್ಮೆಂಟ್ದು, ಯಾವ ಎಕ್ಸಾಮ್ ಅಂತಂದು ನಿಮಗೆ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಕ್ಲಾಸ್ ಏನು ವಿಶೇಷ ಅಂತಂದರೆ, ಈ ರೀತಿಯೂ ಕೂಡ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ಬೋದಾ ನಾವು ಅಂತ ಅನಿಸುತ್ತೆ ನಿಮಗೆ, ಓಕೆನಾ? ಆ ರೀತಿ ನಿಮಗೆ ಫೀಲ್ ಮಾಡಿಸ್ತೀನಿ ನಾನು ನಿಮಗೆ, ಓಕೆನಾ? ಒಂದು ಟಾಪಿಕ್ ತೊಗೊಂಡ್ರೆ ಯಾವ್ಯಾವ ರೀತಿ ಓದ್ಬೇಕು ನಾವು ಅಂತ, ಓಕೆ? ಹಾಗೆ ಇನ್ನು ಯಾರು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಹಾಗೆ ಯೂಟ್ಯೂಬ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕ್ಲಾಸಸ್ ನೋಡೋಕ್ಕೆ ಸಾಧ್ಯ ಆಗಿರಬೇಕು, ಓಕೆ? ಮೊದಲನೇ ಕ್ವಶನ್, ಬಟ್ ಇದರಲ್ಲಿ 4 ಕ್ವಶನ್ ಇದೆ. ನಾನು ಇದರಲ್ಲಿ ಕರೆಂಟ್ ಅಫೇರ್ಸು ಮ್ಯಾಕ್ಸಿಮಮ್, ಕರೆಂಟ್ ಅಫೇರ್ಸು ಆಮೇಲೆ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸನ್ನು ಸ್ಕಿಪ್ ಮಾಡಿರ್ತೀನಿ. ಮೆಂಟಲ್ ಎಬಿಲಿಟಿ ಸ್ಕಿಪ್ ಮಾಡಿರ್ತೀನಿ. ಕರೆಂಟ್ ಅಫೇರ್ಸು ಅದೇನು ಕೇಳಿದಾನೆ ಅಷ್ಟಕ್ಕೆ ಆನ್ಸರ್ ಹೇಳ್ಕೊಂಡು ಹೋಗಿರ್ತೀನಿ, ಬಟ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿರಲ್ಲ. ಮತ್ತು ಜಿ ಕೆ ಬಂತಂದರೆ ಜಿ ಕೆ ಮಾತ್ರ ಕಂಪ್ಲೀಟಾಗಿ ಎಕ್ಸ್ಪ್ಲೇನನ್ನು ಮಾಡಿರ್ತೇನೆ, ಓಕೆ? ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ, ಯಾವುದು ಸರಿಯಾಗಿ ಹೊಂದುತ್ತದೆ ಅಂತ ಕೇಳಿದ್ದೇನೆ, ಓಕೆನಾ? ಪಟ್ಟಿ 1, ಪಟ್ಟಿ 2 ಅಂತ ಕೊಡ್ತಾನೆ, ಅಂದರೆ ಹೊಂದಿಸಿ ಬರೆಯೋದು. ಈಗ ಲೇಕ್ ಪಾಣಿ, ಶಿಪ್ಕಿಲ, ನಾತುಲ, ತಂಗ್ಲ ಅಂದರೆ ಇವೆಲ್ಲ ಪಾಸಸ್ ಇವು, ಓಕೆನಾ? ಪಾಸಸ್ಗಳು ಯಾವ ರಾಜ್ಯದಲ್ಲಿ ಕಂಡುಬರ್ತವೆ ಅಂತ ಕೇಳಿರೋದು. ಅಂದರೆ ಇವಿಷ್ಟರಲ್ಲಿ ಯಾವ ಇದ್ದಾವೆ, ಓಕೆನಾ? ರೈಟ್ ಇರೋವು ಅವು ಯಾವುದು ರೈಟ್ ಇರೋದು, ಅವು ಮಾತ್ರ ರೈಟ್ ಇರೋದು ಅಂತ ಕೇಳ್ತಾನೆ, ಓಕೆನಾ? ಈಗ ನಿಮಗೆ ಎಲ್ಲೆಲ್ಲಿದ್ದಾವೆ ಅಂತ ನಿಮಗೆ ಫಸ್ಟ್ ಗೊತ್ತಿದ್ರೆ, ಇದಿಷ್ಟು ನಿಮಗೆ ಲೀಸ್ಟ್ ಗೊತ್ತಿದ್ರೆ ನೀವು ಆರಾಮ್ಸೆ ಇದನ್ನು ಆನ್ಸರ್ ಮಾಡ್ಬೋದು. ಈಗ ಒಂದನೇದು ಲೇಕ್ ಪಾಣಿ ಹಿಮಾಚಲ ಪ್ರದೇಶ ಅಂತ ಹೇಳ್ತಿದ್ದಾನೆ. ಲೇಕ್ ಪಾಣಿ ಹಿಮಾಚಲ ಪ್ರದೇಶ ಇದು ರೈಟು, ಓಕೆನಾ? ಲೇಕ್ ಪಾಣಿ ಹಿಮಾಚಲ ಪ್ರದೇಶ ರೈಟು. ಬಟ್ ಶಿಪ್ಕಿಲ ಅಂತ ಹೇಳ್ತಿದ್ದಾನಲ್ವಾ, ಇದು ಶಿಪ್ಕಿಲ ಉತ್ತರಾಖಂಡದಲ್ಲಿಲ್ಲ. ಇದು ಶಿಪ್ಕಿಲ ಉತ್ತರಾಖಂಡದಲ್ಲಿಲ್ಲ, ಹಾಗಾಗಿ ಎರಡನೇದು ರಾಂಗ್ ಆಗುತ್ತೆ. ಶಿಪ್ಕಿಲ ಎಲ್ಲೈತೆ ಹಾಗಾದರೆ, ಓಕೆನಾ? ಶಿಪ್ಕಿಲ ಇದು ಹಿಮಾಚಲ ಪ್ರದೇಶದಲ್ಲಿದೆ. ಶಿಪ್ಕಿಲ ಹಿಮಾಚಲ ಪ್ರದೇಶ, ಹಾಗಾಗಿ ಎರಡನೇದು ರಾಂಗ್ ಇದೆ, ಓಕೆನಾ? ಬಿ ಯಾವ್ಯಾವುದರಲ್ಲಿದೆ ಅದನ್ನು ತೆಗೆದುಬಿಡ್ತೀನಿ ನಾನು, ಓಕೆನಾ? ಬಿ ಇಲ್ಲಿದೆ, ನನಗಿದು ರಾಂಗ್ ಇದೆ ಆನ್ಸರು, ಓಕೆನಾ? ಬಿ ರಾಂಗ್ ಇದೆ. ಆಮೇಲೆ ಬಿ ರಾಂಗ್ ಇದೆ ಅಂತ ಗೊತ್ತು ನನಗೆ, ಬಟ್ ಎ ರೈಟ್ ಇದೆ ಅಂತಲೂ ಗೊತ್ತು ನನಗೆ. ಹಾಗಾಗಿ ಎ ಯಾವ್ಯಾವುದರಲ್ಲಿದೆ, ಎ ಇದರಲ್ಲಿಲ್ಲ, ಎ ಇದು ಒಂದರಲ್ಲಿ ಇರೋದ್ರಿಂದ ಆಪ್ಷನ್ 3 ರೈಟ್ ಆನ್ಸರ್. ಹಂಗಂದ್ರೆ ನಾಥುಲಾ ಪಾಸ್ ಸಿಕ್ಕಿಮಲ್ಲಿದೆ, ತಂಗ್ಲಾ ಪಾಸ್ ಇದು ಲಡಾಖಲ್ಲಿದೆ, ಓಕೆನಾ? ನಾವು ಇಷ್ಟೇ ಕ್ವಶನ್ಗೆ ಎಷ್ಟು ಬೇಕು ಆನ್ಸರು ಅಷ್ಟನ್ನು ನೋಡ್ಕೊಂಡು ಹೋಗೋದಕ್ಕಿಂತ ಅದರ ಹಿಂದೆ ಮುಂದೆ ಕೂಡ ಹೇಳೋದು ನನಗದು ಒಂಥರ ಅಭ್ಯಾಸ ಅನ್ನೋದಕ್ಕಿಂತ ಆ ರೀತಿಯೇ ಓದಬೇಕು ನೀವು ಕೂಡ, ಓಕೆನಾ? ಈಗ ಶಿಪ್ಕಿಲ ಪಾಸ್ ಹಿಮಾಚಲ ಪ್ರದೇಶ್,
ಓಕೆನಾ. ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ನಾಥುಲಾ ಪಾಸ್ ಇದು ಸಿಕ್ಕಿಮಲ್ಲಿದೆ, ತಂಗ್ಲಾ ಪಾಸ್ ಇದು ಲಡಾಖಲ್ಲಿದೆ, ಲೇಕ್ ಪಾಣಿ ಪಾಸ್ ಇದು ಅರುಣಾಚಲ್ ಪ್ರದೇಶದಲ್ಲಿದೆ. ಓಕೆನಾ. ಹಾಗಾದರೆ ಪಾಸಸ್ಗಳು, ಇಂಪಾರ್ಟೆಂಟ್ ಪಾಸಸ್ಗಳು ಎಷ್ಟಿದಾವೆ ಓಕೆನಾ, ಅದ್ರ ನೋಡೋಣ ಈಗ. ಜೋಜಿಲಾ ಪಾಸ್ ಕನೆಕ್ಟ್ ಶ್ರೀನಗರ ಅಂಡ್ ಲೇ. ಅಂದರೆ ಜೋಜಿಲಾ ಪಾಸ್ ಇದು ಶ್ರೀನಗರ ಮತ್ತು ಲೇಹನ್ನ ಕನೆಕ್ಟ್ ಮಾಡುತ್ತಂತೆ. ಜೋಜಿಲಾ ಪಾಸ್ ಅಂದರೆ ಜಾನ್ಸ್ಕರ್ ರೇಂಜ್ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತಿದೆ ಜೋಜಿಲಾ ಪಾಸ್. ಜಸ್ಟ್ ಈಗ ರಾಜ್ಯವನ್ನು ಕೇಳಿದ್ರೆ ಜೋಜಿಲಾ ಪಾಸ್ ಎಲ್ಲಿದೆ ಅಂತ ಕೇಳಿದ್ರೆ ಅದು ಜಮ್ಮು ಕಾಶ್ಮೀರದಲ್ಲಿದೆ ಅಂತ ಹೇಳ್ಬೇಕು. ಓಕೆ. ಅದೇ ಅವನೇನಾದ್ರು ಜೋಜಿಲಾ ಪಾಸ್ ಯಾವ ರೇಂಜಲ್ಲಿದೆ ಅಂತ ಕೇಳಿದ್ರೆ ಜಾನ್ಸ್ಕರ್ ರೇಂಜಲ್ಲಿದೆ. ಅದೇ ಮತ್ತೆ ಜೋಜಿಲಾ ಪಾಸು ಯಾವ ಎರಡು ಪ್ರದೇಶಗಳನ್ನು ಕನೆಕ್ಟ್ ಮಾಡುತ್ತೆ ಅಂದರೆ ಶ್ರೀನಗರ ಮತ್ತು ಲೇ. ಒಂದು ಪಾಸ್ ಮೇಲೆ ಇಷ್ಟು ರೀತಿಯಾಗಿ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಅಂದರೆ ಪಾಸಸ್ಸು ಅದು ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ, ಒಂದು ಪಾಯಿಂಟು ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ, ಅದು ಯಾವ ರಾಜ್ಯದಲ್ಲಿದೆ, 2ನೇ ಪಾಯಿಂಟು. ಆಮೇಲೆ 3rd ಪಾಯಿಂಟು ಪಾಸಸ್ಗಳಂದರೆ ರೇಂಜಲ್ಲೇ ಇರ್ತವೆ ಅವು. ಓಕೆನಾ. ಅಂದರೆ 2 ಗುಡ್ಡಗಳನ್ನು ಅದ್ರ ಮಿಡ್ಲ್ ಹೋಗೋಕ್ಕೆ ದಾರಿ ಮಾಡ್ಕೊಳ್ತಾರಲ್ಲ ಓಕೆನಾ. ಇನ್ನೊಂದು ಅದು ಯಾವ ರೇಂಜಲ್ಲಿದೆ, ಆ ರೀತಿ ಕೂಡ ಕ್ವಶನ್ಸನ್ನು ಈ 3 ರೀತಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ಸನ್ನು. ಓಕೆನಾ. ಜೋಜಿಲಾ ಪಾಸ್ ಕನೆಕ್ಟ್ಸ್ ಶ್ರೀನಗರ ಅಂಡ್ ಲೇ, ಜಾನ್ಸ್ಕರ್ ರೇಂಜಲ್ಲಿದೆ ಜಮ್ಮು ಕಾಶ್ಮೀರ. ಓಕೆನಾ. ಇಲ್ಲ ಇನ್ನೂ ಸ್ವಲ್ಪ ಇದನ್ನ ಫ್ಲೆಕ್ಸಿಬಲ್ ಮಾಡೋದಾದರೆ, ಕ್ವಶನನ್ನು ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡೋದಾದರೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುವ ರೇಂಜ್ ಯಾವುದು ಅಂತ ಕೂಡ ಕೇಳೋದು ಜಾಸ್ಕರ್. ಅಥವಾ ಇನ್ನೂ ಸ್ವಲ್ಪ ಬೇರೆ ರೀತಿ ಅಂದರೆ ಜಾಸ್ಕರ್ ರೇಂಜ್ ಎಲ್ಲಿ ಕಂಡುಬರುತ್ತೆ ಅಂತ ಕೂಡ ಭಾಳ ಸರಿ ಕೇಳಿದ್ದೇನೆ, ಜಮ್ಮು ಕಾಶ್ಮೀರ. ಓಕೆನಾ. ಒಂದು ಪಾಯಿಂಟ್ ಮೇಲೆ ಇಷ್ಟೆಲ್ಲ ರೀತಿಯಾಗಿ ಕ್ವಶನ್ಸನ್ನು ಹರಿದಾಡಿಸ್ಬೋದು ನಾವು. ಓಕೆನಾ. ಈ ರೀತಿಯಾಗಿ ಎಲಾಬ್ರೇಟ್ ಮಾಡ್ಕೊಂಡು ಓದಬೇಕು ನೀವು. ಒಂದಷ್ಟು ಟಿಕನ್ ಆಗಿ ಜಸ್ಟ್ ಈಗ ಆನ್ಸರ್ ಏನು, ಕ್ವಶನ್ಗೆ ಆನ್ಸರ್ ಏನು ಇಷ್ಟು ಹೇಳ್ಕೊಂಡು ಓಕೆ ನಾನು ಯಾಕೆ ಬೇಕು ಹೇಳಿ ನಿಮಗೆ. ಈ ರೀತಿ ಸ್ವಲ್ಪ ವೈಡ್ ಆಗಿ ಥಿಂಕ್ ಮಾಡಿ. ನೆಕ್ಸ್ಟು ಬನಿಹಾಲ ಪಾಸ್ ಈ ಕನೆಕ್ಟ್ಸ್ ಕಾಶ್ಮೀರ ವ್ಯಾಲಿ, ಔಟರ್ ಡೋರ್ ಹಿಮಾಲಯ, ಕಾಶ್ಮೀರ ಅಂಡ್ ಹಿಮಾಲಯ ಕನೆಕ್ಟ್ ಮಾಡುತ್ತಂತಿದ್ದು. ಜವಾಹರ್ ಟೋನೆಲ್ ಕೂಡ ಬನಿಹಾಲ್ ಪಾಸ್ ಹತ್ರ ಇದೆ ಅಂತೆ. ನೆಕ್ಸ್ಟು ರೋಹ್ಟಾಂಗ್ ಪಾಸ್ ಲೊಕೇಟೆಡ್ ಇನ್ ಪೀರ್ ಪಂಜಾಲ್ ರೇಂಜ್. ಪೀರ್ ಪಂಜಾಲ್ ರೇಂಜು ಎಲ್ಲಿದೆ, ಅಥವಾ ರೋಹ್ಟಾಂಗ್ ಪಾಸ್ ಎಲ್ಲಿದೆ, ಯಾವ ರೇಂಜಲ್ಲಿದೆ, ಪೀರ್ ಪಂಜಾಲ್ ಪಾಸಲ್ಲಿದೆ ರೋಹ್ಟಾಂಗ್ ಪಾಸ್. ಈ ರೀತಿ ಕ್ವಶನ್ ಬರ್ತವೆ. ಕನೆಕ್ಟ್ಸ್ ಮನಾಲಿ ವಿತ್ ಲಾಹೋಲ್ ಸ್ಪ್ಲಿಟ್ ವ್ಯಾಲಿ, ಹಿಮಾಚಲ ಪ್ರದೇಶ. ಅಂದರೆ ಮನಾಲಿ ಮತ್ತು ಹಿಮಾಚಲ ಪ್ರದೇಶವನ್ನು ಕನೆಕ್ಟ್ ಮಾಡೋದು ಯಾವುದಂದ್ರೆ ರೋಹ್ಟಾಂಗ್ ಪಾಸ್. ಓಕೆನಾ. ರೋಹ್ಟಾಂಗ್ ಪಾಸ್ ಅಥವಾ ಮನಾಲಿ ಮತ್ತು ಹಿಮಾಚಲ ಪ್ರದೇಶ ಕನೆಕ್ಟ್ ಮಾಡೋ ಪಾಸಸ್ ಯಾವುದು, ರೋಹ್ಟಾಂಗ್ ಪಾಸ್ ಯಾವ ಪ್ಲೇಸನ್ನು ಕನೆಕ್ಟ್ ಮಾಡುತ್ತೆ, ಮನಾಲಿ ಮತ್ತು ಹಿಮಾಚಲ ಪ್ರದೇಶ. ರೋಹ್ಟಾಂಗ್ ಪಾಸ್ ಯಾವ ರೇಂಜಲ್ಲಿದೆ, ಪೀರ್ ಪಂಜಾಲ್ ರೇಂಜ್. ಈ ರೀತಿ ಪ್ರತಿ ಒಂದನ್ನು ಕೂಡ ಇಷ್ಟು ಡಿಟೈಲ್ ಆಗಿ ಓದಬೇಕು ನೀವು. ಅಂದರೆ ಕ್ವಶನ್ಸ್ ಯಾವುದೇ ಬಂದ್ರೂ ಕೂಡ ಸ್ಕಿಪ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ನನ್ನ ಪ್ರಿಪ್ರೇಷನ್ ನಾ ಕ್ಲಾಸ್ ಮಾಡೋದು ಮಾತ್ರ ಈ ರೀತಿ ಈ ಸ್ಟ್ರಕ್ಚರಲ್ಲಿ ಹೋಗ್ತಿರುತ್ತೆ ಎಲ್ಲ ಕ್ಲಾಸಸ್ಸು ಕೂಡ. ಅಂದರೆ ಈಗ 100 ಕ್ವಶನ್ ಪೇಪರಲ್ಲಿ ಒಂದು ಪೇಪರಲ್ಲಿ 100 ಕ್ವಶನ್ ಇರ್ತವೆ. ನನಗೆ ಗೊತ್ತಿಲ್ಲ ಇದು 1 ಅವರ್ ಎಷ್ಟಾಗುತ್ತೆ ಅಲ್ಲಿವರೆಗೂ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಹಂಗೆ ಮಾಡ್ತಾ ಹೋಗ್ತೀನಿ. ಓಕೆ. ನೆಕ್ಸ್ಟ್ ನಾಥುಲಾ ಪಾಸ್ ಕನೆಕ್ಟ್ಸ್ ಸಿಕ್ಕಿಮ್ ವಿತ್ ಟಿಬೆಟ್ ಆಟೋನಮಸ್ ರೇಂಜ್ ರೀಸನ್. ಅಂದರೆ ನಾಥುಲಾ ಪಾಸ್ ಇದು ಟಿಬೆಟ್ ಆಟೋನಮಸ್ ರೇಂಜ್ ರೀಸನಲ್ಲಿದೆ. ಹಂಗೆ ನಾಥುಲಾ ಪಾಸ್ ಸಿಕ್ಕಿಮಲ್ಲಿದೆ. ಆ್ಯಂಡ್ ಇಂಪಾರ್ಟೆಂಟ್ ಟ್ರೇಡ್ ರೂಟ್, ಅಂದರೆ ಇದು ವ್ಯಾಪಾರದ ರೋಡ್ ಆಗೈತೆ ಅಂತಿದ್ದು ನಾಥುಲಾ ಪಾಸ್, ಟ್ರೇಡ್ ರೂಟ್ ಇದು. ನೆಕ್ಸ್ಟ್ ಸಿಪ್ಕಿಲಾ ಪಾಸ್ ಬಾರ್ಡರ್ ಪೋಸ್ಟಿಂದ ಇಂಡಿಯಾ ಚೀನಾ. ಸಿಪ್ಕಿಲಾ ಪಾಸ್ ಇಂಡಿಯಾ ಆ್ಯಂಡ್ ಚೀನಾ ಬಾರ್ಡರಲ್ಲಿ ಐತೆ ಅಂತೆ. ಹಿಮಾಚಲ ಪ್ರದೇಶದಲ್ಲಿ ಇಂಡಿಯಾ ಚೀನಾ ಬಾರ್ಡರಲ್ಲಿ ಶಿಪ್ಕಿಲಾ ಪಾಸ್ ಕಂಡು ಬರುತ್ತೆ. ಓಕೆನಾ. ಇಂಡಿಯಾ ಚೀನ್ ಬಾರ್ಡರಲ್ಲಿ ಯಾವುದಿದೆ, ಶಿಪ್ಕಿಲಾ ಪಾಸು. ಶಿಪ್ಕಿಲಾ ಪಾಸ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ, ಹಿಮಾಚಲ ಪ್ರದೇಶ. ಆಮೇಲೆ ಇನ್ನೂ ಒಂದು ಕ್ವಶನ್ ಇನ್ನೂ ಸ್ವಲ್ಪ ಡೆಪ್ತಾಗಿ ಕೇಳೋದಾದರೆ ಶಿಪ್ಕಿಲಾ ಪಾಸ್ ಅಂಡರಲ್ಲಿ ಆ ಪಾಸ ಥ್ರೂ ಯಾವ ನದಿ ಹರಿಯುತ್ತೆ ಅಂತ ಕೂಡ ಕೇಳ್ಬೋದು, ಸಟ್ಲೇಜ್ ನದಿ. ಈ ರೀತಿ ಕ್ವಶನ್ ಬಂದಾಗ ಸ್ಟಕ್ ಆಗಿಬಿಡ್ತೀರ ನೀವು. ಈಗ ನೋಡ್ರಿ ಶಿಪ್ಕಿಲಾ ಪಾಸ್ ಎಲ್ಲಿದೆ, ಮ್ಯಾಕ್ಸಿಮಮ್ ಓದ್ಕೊಂಡು ಹೋಗೋರು ಎಲ್ಲಿದೆ, ಏನೇನು ಕನೆಕ್ಟ್ ಮಾಡುತ್ತೆ ಇಷ್ಟು ನೋಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಾದರೂ ಅವನು ಶಿಪ್ಕಿಲಾ ಪಾಸ್ ಅದರ ಹೇಳಿಕೆ ಕೆಳಗೆ ಬರುವಂಥ ಯಾವುದು ರಾಂಗ್ ಅಂತ ನಿಂಗೇನು ಕೇಳ್ಬಿಟ್ರೆ ಅದ್ರ ಅಂಡರಲ್ಲಿ ಸ್ಟೇಟ್ಮೆಂಟ್ ವೈಸ್ ಏನಾರು ಕೇಳ್ಬಿಟ್ರೆ ಸೆಟ್ಲೇಜ್ ರಿವರ್ ಹಾಕಿಬಿಡ್ತಾನೆ. ಹಂಗಾದಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಓಕೆನಾ. ಶಿಪ್ಕಿಲಾ ಪಾಸು ಅದ್ರ ಥ್ರೂ ಸೆಟ್ಲೇಜ್ ರಿವರ್ ಕೂಡ ಹರಿಯುತ್ತೆ. ಅದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟ್ ಮನಾಪಾಸ್ ಕನೆಕ್ಟ್ ಇಂಡಿಯಾ ವಿತ್ ಟಿಬೆಟ್. ಮನಾಪಾಸ್ ಇದು ಇಂಡಿಯಾ ಮತ್ತು ಟಿಬೆಟನ್ನು ಕನೆಕ್ಟ್ ಮಾಡುತ್ತೆ. ಲಾಸ್ಟ್ ಪಾಯಿಂಟ್ ಆಫ್ ದ ಇಂಡಿಯನ್ ಬಾರ್ಡರ್. ಇಟ್ಸ್ ಆಲ್ಸೋ ರೂಟ್ ಕೈಲಾಶ್ ಅಂಡ್ ಮಾನಸರೋವರ. ಯಾವುದು, ಮಾನಪಾಸ್. ಓಕೆನಾ. ನೆಕ್ಸ್ಟ್ ನೀತಿ ಪಾಸ್ ಈ ಪಾಸ್ಟ್ ಉತ್ತರಾಖಂಡ್. ನೀತಿ ಪಾಸ್ ಇದು ಉತ್ತರಾಖಂಡ್ ಇದೆ. ಕನೆಕ್ಟ್ಸ್ ಇಂಡಿಯಾ ಅಂಡ್ ಟಿಬೆಟ್ ಕನೆಕ್ಟ್ ಮಾಡುತ್ತಿದ್ದು ನೀತಿ ಪಾಸ್. ಓಕೆ. ನೆಕ್ಸ್ಟ್ ಜಿಲೇಪ್ಲಾ ಪಾಸ್ ಕನೆಕ್ಟ್ ಈಸ್ಟ್ ಸಿಕ್ಕಿಂ ಡಿಸ್ಟಿಕ್ ವಿತ್ ಟಿಬೆಟ್ ಈಸ್ ರೂಟ್ ಆಫ್ ದ ಲಾಸಾ ಅಂತ. ಅಂದರೆ ಜಿಲೇಪ್ಲಾ ಪಾಸ್ ಇದು ಜಸ್ಟ್ ಎಲ್ಲಿದೆ ಅಂತ ಕೇಳಿದ್ರೆ ಸಿಕ್ಕಿಂ. ನೆಕ್ಸ್ಟ್ ಬಾರಾಲಚ್ಚೆ ಇದು ಭಾಳ ಸರಿ ಕೇಳಿದ್ದೇನೆ. ಹೈ ಮೌಂಟೇನ್ ಪಾಸಸ್ ಇದು ಕೂಡ ಜಾನ್ಸ್ಕರ್ ರೇಂಜ್ ಹಿಮಾಚಲ ಪ್ರದೇಶ. ದಟ್ ಕನೆಕ್ಟ್ಸ್ ಲಾಹೋಲಾ ಡಿಸ್ಟಿಕ್ ವಿತ್ ಲೇ. ಓಕೆನಾ. ಹಿಮಾಚಲ ಪ್ರದೇಶ್ ಮತ್ತು ಲೇ ಬಾರಾಲಚ್ಚೆ ಪಾಸ್ ಇದು ಕೂಡ ಜಾಸ್ಕರ್ ರೇಂಜ್. ಓಕೆ. ನೆಕ್ಸ್ಟ್
ಕುದ್ರಂಗ್ಲಾ ಪಾಸ್ ಇದು ಲಡಾಖಲ್ಲಿ ಕಂಡು ಬರುತ್ತೆ. ಕನೆಕ್ಟ್ಸ್ ಇದು ನುಬ್ರು ಅಂಡ್ ಸೈಕೋ ವ್ಯಾಲಿಯನ್ನ ಶೈಕ್ ವ್ಯಾಲಿಯನ್ನ ಕನೆಕ್ಟ್ ಮಾಡುತ್ತೆ. ಯಾವುದು ಕುರ್ದುಂಗ್ಲಾ ಪಾಸ್, ಓಕೆನಾ, ಲಡಾಖಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಲಿಪು ಲೇಕ್ ಲೊಕೇಟೆಡ್ ಅಂಡರ್ ದ ಉತ್ತರಾಖಂಡ್. ಇದು ಲಿಪು ಲೇಕ್ ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ. ಓಕೆ, ಟಿಬೆಟ್ ಅಂಡ್ ನೇಪಾಳನ್ನ ಕನೆಕ್ಟ್ ಮಾಡುತ್ತೆ. ಟಿಬೆಟ್ ಅಂಡ್ ನೇಪಾಳ ಆ ಬಾರ್ಡರ್ ಅಲ್ಲಿ ಕಂಡು ಬರುತ್ತೆ ಲಿಪು ಲೇಕ್. ಓಕೆ, ನೆಕ್ಸ್ಟ್ ಇದು ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಇಷ್ಟಾದ್ಮೇಲೆ ಮ್ಯಾಕ್ಸಿಮಮ್ ಅದರ ಇಂಪಾರ್ಟೆಂಟ್ ಪಾಸಸ್ ಅಂದ್ರೆ ಮ್ಯಾಕ್ಸಿಮಮ್ ಯಾವ್ದ್ರ ಮೇಲೆ ಕ್ವಶನ್ ಬಂದಿದೆ ಅಂದ್ರೆ ಪಲಕ್ಕಾಡು. ಅದಿಷ್ಟು ಬಂದಿರೋದು ಅಂದ್ರೆ ಅಷ್ಟು ಪಾಸಸ್ ಇದಾವೆ, ಮ್ಯಾಕ್ಸಿಮಮ್ ಇದ್ರ ಮೇಲೆ ಕ್ವಶನ್ಸ್ ಬಂದಿದಾವೆ ಅಂತ. ಪಲಕ್ಕಾಡು ಮೌಂಟೇನ್ ಪಾಸ್ ಇಸ್ ವೆಸ್ಟರ್ನ್ ಘಾಟ್ ಕನೆಕ್ಟ್ಸ್ ವಿತ್ ಕೇರಳ ಅಂಡ್ ತಮಿಳ್ನಾಡು. ಓಕೆನಾ, ಪಲಕ್ಕಾಡು ಕಂಡು ಬರೋದು ಕೇರಳ ಅಂಡ್ ತಮಿಳ್ನಾಡು. ತಾಲ್ಘಾಟ್ ಇದು ಮುಂಬೈ ಅಂಡ್ ನಾಸಿಕನ್ನ ಕನೆಕ್ಟ್ ಮಾಡುತ್ತೆ. ತಾಲ್ಘಾಟ್ ಇದು ಮುಂಬೈ ಅಂಡ್ ನಾಸಿಕನ್ನ. ಆಮೇಲೆ ಬೋರ್ಘಾಟ್ ಅಂತ ಕಂಡು ಬರುತ್ತೆ. ಇದು ವೆಸ್ಟರ್ನ್ ಘಾಟ್ ಕನೆಕ್ಟ್ಸ್ ಮುಂಬೈ ಟು ಪುಣೆ. ಮುಂಬೈ ಮತ್ತು ಪುಣೆಯನ್ನು ಕನೆಕ್ಟ್ ಮಾಡೋದು ಬೋರ್ಘಾಟ್. ಆಮೇಲೆ ದಿಪು ಪಾಸ್ ಅಂತ ಬರುತ್ತೆ. ದಿಪು ಪಾಸ್ ಇದು ಅರುಣಾಚಲ್ ಪ್ರದೇಶ್ ಮತ್ತು ಮಯನ್ಮಾರ್ ಅಂದ್ರೆ ಈಸ್ಟರ್ನ್ ಸ್ಟೇಟಲ್ಲಿ ಕಂಡು ಬರ್ತೈತೆ ಇದು ದಿಪು ಪಾಸ್. ಇನ್ನು ಸ್ವಲ್ಪ ಮ್ಯಾಪಲ್ಲಿ ನೋಡೋದಾದ್ರೆ ಇಷ್ಟೊಂದು ಪಾಸಸ್ಗಳಿವೆ. ಓಕೆನಾ, ಇದು ನಾಥುಲಾ ಪಾಸ್ ಇದೆ ಇಲ್ಲಿ, ತಂಗ್ಲಾ ಪಾಸ್, ಡೀಪರ್ ಪಾಸ್ ಇಲ್ಲಿದೆ. ಓಕೆನಾ, ಜಿಲೇಪ್ಲಾ ಪಾಸ್ ಇಲ್ಲಿದೆ. ಓಕೆನಾ, ಇವೆಲ್ಲ ಪಾಸಸ್ಗಳೇ. ನೀತಿ ಪಾಸ್ ಆವಾಗಲೂ ಇಲ್ಲಿದೆ. ಶಿಪ್ಕಿಲಾ ಇಲ್ಲಿದೆ. ಓಕೆ, ಸ್ವಲ್ಪ ಜೂಮ್ ಮಾಡ್ತೀನಿ ಇಲ್ಲಿ. ಓಕೆ, ಜಿಲೇಪ್ಲಾ ಇಲ್ಲಿದೆ ನೋಡ್ರಿ. ನೆಕ್ಸ್ಟು ಬಾರಾಲಚ್ಚ ಬಂದಿತ್ತು ಅವಾಗಲೇ ಎಕ್ಸಾಮಲ್ಲಿ. ಜಾರಾ, ಶಿಪ್ಕಿಲಾ, ನೀತಿ ಪಾಸ್, ಮನಾ ಪಾಸ್, ಲಿಪು ಲೇಕ್. ಓಕೆ, ನೆಕ್ಸ್ಟ್ ಪೀರ್ ಪಂಜಾಲ್ ಓದಿದ್ವಿ. ಬನಿಯಾಲ್ ಪಾಸ್, ರೋಹ್ಟಾಂಗ್ ಪಾಸ್ ಇಲ್ಲಿದೆ. ಓಕೆ, ಕರ್ದುಂಗ್ಲಾ ಪಾಸ್ ಇಲ್ಲಿದೆ. ಚಾಂಗ್ಲಾ. ನೆಕ್ಸ್ಟ್ ಓಕೆನಾ, ಇಷ್ಟು ಇಂಪಾರ್ಟೆಂಟ್ ಪಾಸಸ್ನ ನೋಡ್ಕೊಂಡಿದ್ವಿ ನಾವೀಗ. ನೆಕ್ಸ್ಟ್ ಹಾಗೆ ಒಂದು ಕ್ವಶನ್ ಪೇಪರ್ನ ತೊಗೊಂಡಾಗ ಅಷ್ಟು ರೀತಿಯಾಗಿ ನೀವು ಎಕ್ಸ್ಪ್ಲೇನ್ ಮಾಡಿಕೊಂಡು ಅಷ್ಟು ರೀತಿಯಾಗಿ ಪ್ರಿಪ್ರೇಷನ್ನ ಮಾಡಬೇಕು. ಹಾಗೆ ಯಾರಾದರೂ ಪಿ ಎಸ್ ಆ್ಯಂಡ್ ಇ ಎಸ್ ಐ ಓದ್ತಿರೋರಾದರೆ ಜಸ್ಟ್ ಇಂಗ್ಲೀಷಿಗೆ, ಓಕೆನಾ, ಇಂಗ್ಲೀಷ್ ಬಹಳ ಹುಡುಗರಿಗೆ ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ನೀವು ಏನಾದರೂ 60 ಡೇಸಲ್ಲಿದ್ನ ನಿಮಗೆ ಬಿಗಿನಿಂಗ್ ಎಲ್ಲ ವೆಕಾಬ್ಲರಿ ಪ್ಲಸ್ ಸ್ಟಾರ್ಟಿಂಗ್ ಎಲ್ಲ ನಿಮಗೆ 1ರಿಂದ 2 ಲೈನ್ ಟ್ರಾನ್ಸ್ಲೇಷನ್, ಆಮೇಲೆ ಪ್ಯಾರಾವೈಸ್ ಟ್ರಾನ್ಸ್ಲೇಷನ್, ಹಂಗೆ 20 ಟೆಸ್ಟ್ ಕೂಡ ಇರ್ತವೆ ಇದರಲ್ಲಿ. ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ. ಓಕೆನಾ, ಇದು ಜಸ್ಟ್ ಭಾಷಾಂತರ. ಓಕೆನಾ, ಟ್ರಾನ್ಸ್ಲೇಷನ್ ಬ್ಯಾಚ್ ಆಗಿರುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದು 500 ಇರುತ್ತೆ ಇದಕ್ಕೆ ಫೀಸು. ನಿಮಗಾಗಿ ಟೆಲಿಗ್ರಾಮಲ್ಲಿ ಸಪ್ರೇಟ್ ಗ್ರೂಪ್ ಇರುತ್ತೆ, ಅಲ್ಲೇ ಕ್ಲಾಸಸ್ ಇರ್ತವೆ. ಅಲ್ಲೇ ನಿಮಗೆ PDF ಕೂಡ ಇದ್ರದ್ದು ಪ್ರೊವೈಡ್ ಮಾಡ್ತೀವಿ. ಅಲ್ಲೇ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ಕೊಳ್ತಾರೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಟೆಲಿಗ್ರಾಮಲ್ಲಿ ಕನೆಕ್ಟ್ ಆಗಿ ಇದಕ್ಕೆ ಮೆಸೇಜ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಟೆಲಿಗ್ರಾಮಲ್ಲಿ ಕನೆಕ್ಟ್ ಆಗಿ ಇದ್ರದ್ದು ಇನ್ಫಾರ್ಮೇಷನ್ ತೊಗೊಳಕ್ಕೆ ಸಾಧ್ಯ ಆಗಿರಬೇಕು. ಅಥವಾ ಇದೇ ತಮ್ನೇಲಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಇದೆ, ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತೊಗೊಳ್ಳಿ. ಓಕೆ, ನೆಕ್ಸ್ಟ್ 5th ಕ್ವಶನ್. ಓಕೆನಾ, ನೆಕ್ಸ್ಟ್ ಕ್ವಶನ್ ಏನಿದೆ, ಕೆಳಗಿನ ಜೋಡಿಗಳನ್ನು ಸರಿಯಾಗಿ ಹೊಂದಿಸಿ. ಪಟ್ಟಿ 1, ಪಟ್ಟಿ 2 ಇದು ಕೂಡ ಹೊಂದಿಸಿ ಬೇರೆ ರಿಲೇಟೆಡ್ ಕೇಳ್ತಾನೆ. ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳ್ತಿದ್ದಾನೆ. ಓಕೆನಾ, ನೆಕ್ಸ್ಟ್ ಬಂಧೋಗರ್ ನ್ಯಾಷನಲ್ ಪಾರ್ಕ್, ನಮ್ದಪ್ಪ ನ್ಯಾಷನಲ್ ಪಾರ್ಕ್, ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳ್ತಿದ್ದಾನೆ. ಇದು ಕೂಡ ಆವಾಗಲೇ ಬಂದಿರೋ ಕ್ವಶನ್ಸ್ ಟೈಪೇ ಇದೆ. ಅಂದರೆ ಅದಕ್ಕೆ ಸರಿಯಾದ ರಾಜ್ಯಗಳನ್ನು ಹೊಂದಿಸ್ಬೇಕೀಗ ನಾವು ಅಷ್ಟೇ. ಓಕೆನಾ, ಇದಕ್ಕೆ ಫಸ್ಟು ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ಇದು ಪಶ್ಚಿಮ ಬಂಗಾಳ ಅಂತ ಕೊಟ್ಟಿದ್ದಾನೆ. ಇದು ಫಸ್ಟ್ ರೈಟ್ ಆನ್ಸರ್ ಹೇಳಿ ಡೀಟೇಲ್ ಆಗಿ ನೆಕ್ಸ್ಟ್ ಹೇಳ್ತೀನಿ ನಾನು. ಇದು ಒಂದೇ ಕ್ವಶನ್ ಮೇಲೇನೆ ಯಾವ್ಯಾವ ರೀತಿಯಾಗಿ ಓದಬೇಕು ನೀವು. ಒಂದು ಕ್ವಶನ್ ಪೇಪರ್ ಇದು ಕ್ವಶನ್ ಬಂದ ತಕ್ಷಣ ಇದ್ರ ಮೇಲೆ ಸರೌಂಡಿಂಗ್ ಯಾವ್ಯಾವ ರೀತಿ ಓದಬೇಕು ಅಂತಂದು ಹೇಳ್ತೇನೆ ನಾನು ನಿಮಗೆ. ಓಕೆ, ಫಸ್ಟ್ ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ಅಂತ ಬಂದಿದೆ. ಇದು ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳ್ತಿದ್ರೆ, ಪಶ್ಚಿಮ ಬಂಗಾಳದಲ್ಲ, ಇದು ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಒಂದೇ ಆಪ್ಷನ್ ರಾಂಗು. ಎಕ್ಸಾಮಲ್ಲಿ ನೋಡುವಾಗ ನೀವು ಎಕ್ಸಾಮಲ್ಲಿ ಓದುವಾಗ ಜಸ್ಟ್ ಒಂದೇ ಆಪ್ಷನ್ ರಾಂಗ ಸೀದಾ ನೋಡ್ಕೊಂಡು ಕೆಳಗೆ ಬರಬೇಕು. ಎ ಯಾವುದ್ರಲ್ಲಿಲ್ಲ. ಓಕೆನಾ, ಎ ಯಾವುದ್ರ ಇದರಲ್ಲಿಲ್ಲ, ಹಂಗಂದ್ರೆ ಇದು ರಾಂಗು. ಓಕೆನಾ, ಇನ್ನು 3 ಆಪ್ಷನ್ ಇದಾವೆ ನಿಮಗೆ. ನೆಕ್ಸ್ಟ್ ಬಂಧೋಗಢ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಬಂಧೋಗಢ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತೆ? ಇದು ಮಧ್ಯಪ್ರದೇಶ, ರೈಟ್. ನೆಕ್ಸ್ಟ್ ಆಮೇಲೆ ಬಿ ಎಲ್ಲಿದೆ ಅದು ರೈಟ್ ಇರುತ್ತೆ, ಆನ್ಸರ್ ಇದೆ. ಇದು ರೈಟ್ ಇರುತ್ತೆ ಅಥವಾ ಇದು ರೈಟ್ ಆಗಬೇಕು. ನನಗೆ ಡಿ ಅಷ್ಟೇ ಕೊಟ್ಟಿರೋದಕ್ಕೆ ಇದನ್ನು ಕೂಡ ಆಪ್ಷನ್ ತೆಗಿತೀನಿ ನಾನು. ಈಗ ಆಪ್ಷನ್ 3 and 2 ಇವೆರಡರಲ್ಲೇ ನನಗೀಗ ಆನ್ಸರ್ ಗೊತ್ತಿದೆ. ಓಕೆನಾ, ನೆಕ್ಸ್ಟ್ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಇದು ಎಲ್ಲಿದೆ? ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತೆ? ಅರುಣಾಚಲ ಪ್ರದೇಶ ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟ್. ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಮತ್ತು ಬಂಧೋಘಾಟ್ ಗಿಲ್ ಅಂದರೆ 2 ಆಪ್ಷನ್ ಇರುತ್ತೆ, ಇದು ಒಂದೇ ಆಪ್ಷನ್. ಓಕೆನಾ, ಆಪ್ಷನ್ 3 ರೈಟ್. ಹಾಗಾದ್ರೆ ಕಿಯೋಲಾಡಿಯೋ ಗಾನೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ರಾಜಸ್ಥಾನ್.
ರಾಜಸ್ಥಾನದಲ್ಲಿ ಕಂಡುಬರ್ತಿದೆ. ಹಾಗಾದರೆ ಈ ರಾಷ್ಟ್ರೀಯ ಉದ್ಯಾನವನಗಳಂತ ಬಂದ ತಕ್ಷಣ ನೆಕ್ಸ್ಟ್ ಅಪ್ರೋಚ್ ಏನಿರ್ಬೇಕು ನಮ್ಮದು, ನೆಕ್ಸ್ಟ್ ಯಾವ ರೀತಿ ಓದ್ಕೋಬೇಕು? ಓಕೆ, ಅಂದರೆ ಈ ಟಾಪಿಕ್ ಮೇಲೆ ಕ್ವಶನ್ ಬರ್ತಿದ್ದಾವೆ ಅಂದರೆ ನೆಕ್ಸ್ಟ್ ಯಾವ ರೀತಿ ಓದ್ಕೋಬೇಕು? ಓಕೆನಾ. ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್ ಇದು ಅಂಡಮಾನ್ ಅಂಡ್ ನಿಕೋಬಾರ್ ಐಸ್ಲ್ಯಾಂಡ್ ಅಂತ ಹೇಳಿದೆ. ನೆಕ್ಸ್ಟ್ ಬಂದೋಗಾಡ್ಗಿಲ್ ನ್ಯಾಷನಲ್ ಪಾರ್ಕ್ ಇದು ಮಧ್ಯಪ್ರದೇಶ್ ಅಂತ ಹೇಳಿದೆ. ನಮ್ದಪ್ಪ ನ್ಯಾಷನಲ್ ಪಾರ್ಕ್ ಅರುಣಾಚಲ್ ಪ್ರದೇಶ್, ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್. ಇಷ್ಟು ಓದ್ಕೊಂಡ್ರೆ ಸಾಕಾ? ಸಾಕಾಗಲ್ಲ. ಇದ್ರ ಮುಂದೆ ಮತ್ತೆ ಹೇಳ್ತೀನಿ ನನಗೆ. ಆಮೇಲೆ ಇದ್ರ ಮೇಲೆ ಯಾವ್ಯಾವ ರೀತಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೂಡ ಫ್ರೇಮ್ ಮಾಡಿದ್ದಾನೆ ನ್ಯಾಷನಲ್ ಪಾರ್ಕ್ ಮೇಲೆ, ಅದನ್ನು ಕೂಡ ಹೇಳ್ತೀನಿ. ಓಕೆನಾ. ದ ಫಸ್ಟ್ ಮರೈನ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಅಂದ್ರೆ ಇಲ್ಲಿ ಮರೈನ್ ನ್ಯಾಷನಲ್ ಪಾರ್ಕ್ ಬಂದಿರೋದಕ್ಕೆ ಆಗ ನಾನು ಫಸ್ಟ್ ಮರೈನ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಯಾವುದು ಅಂದ್ರೆ ಗುಜರಾತಲ್ಲಿ ಕಂಡುಬರುತ್ತೆ. ಓಕೆನಾ. ಗಲ್ಫ್ ಆಫ್ ಕಚ್ ಲೊಕೇಟೆಡ್ ಗುಜರಾತ್, ಅದಕ್ಕೆ ಮರೈನ್ ನ್ಯಾಷನಲ್ ಪಾರ್ಕ್ ಅಂತಾರೆ. ಗುಜರಾತಲ್ಲಿ ಫಸ್ಟ್ ಕಂಡುಬರುತ್ತೆ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಯಾವಾಗ ಅಂದರೆ 1980ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆನಾ. ಆಮೇಲೆ ಇದು ಫಸ್ಟ್ ಅದು ವೈಲ್ಡ್ ಲೈಫ್ ಸ್ಯಾಂಚುರಿ ಇರುತ್ತೆ 80ಯಲ್ಲಿ 1980ರಲ್ಲಿ. ಅದರ ಮುಂದೆ ಅದನ್ನು ನ್ಯಾಷನಲ್ ಪಾರ್ಕ್ ಮರೈನ್ ನ್ಯಾಷನಲ್ ಪಾರ್ಕ್ ಮಾಡ್ತಾರೆ ಯಾವಾಗ 1982ರಲ್ಲಿ. ಓಕೆ. ನೆಕ್ಸ್ಟ್ ಅದೇ ಭಾರತದ ಮೊದಲ ಮರೈನ್ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂದರೆ ನ್ಯಾಷನಲ್ ಪಾರ್ಕ್ ಯಾವುದು ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಪಾರ್ಕ್? ಒಂದು ನಿಮಿಷ. ಹಾಗಾದರೆ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಯಾವುದು? ಹಾಗಾದರೆ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್. ಓಕೆ, ನಾನು ಭಾಳ ಸರಿ ಕ್ವಶನ್ ಕೇಳ್ತೇನೆ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಇದು ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದರೆ 1936. ಹೆನ್ಲೆ ನ್ಯಾಷನಲ್ ಪಾರ್ಕ್ ಇನ್ನು ಉತ್ತರಾಖಂಡ. ಓಕೆನಾ. ಹೆನ್ಲೆ ನ್ಯಾಷನಲ್ ಪಾರ್ಕ್ ಇನ್ನು ಉತ್ತರಾಖಂಡ. ಇಟ್ ವಾಸ್ ಲೇಟರ್ ರೀನೇಮ್ಡ್ 1957ರಲ್ಲಿ ಇದನ್ನು ಜಿಮ್ ಕಾರ್ಬೆಟ್ ಅಂತ ಮಾಡ್ತಾರೆ. ಬಟ್ ಫಸ್ಟ್ ಅದಕ್ಕೆ ಹೆನ್ಲೆನಾ ಓಕೆನಾ, ಹೆನ್ಲೆ ನ್ಯಾಷನಲ್ ಪಾರ್ಕ್ ಅಂತ ಇರುತ್ತೆ 1936ಅಲ್ಲಿ. ಅದನ್ನು ನೆಕ್ಸ್ಟ್ 1957ನಲ್ಲಿ ಜಿಮ್ ಕಾರ್ಬೆಟ್ ಅಂತ ರೀನೇಮ್ ಮಾಡಿ ಅವಾಗ ನ್ಯಾಷನಲ್ ಪಾರ್ಕ್ ಮಾಡ್ತಾರೆ. ದ ಪಾರ್ಕ್ ವಾಸ್ ಕ್ರಿಯೇಟೆಡ್ ಟು ಪ್ರೊಟೆಕ್ಟ್ ಬೆಂಗಾಲ್ ಟೈಗರ್, ಅಂದರೆ ಬೆಂಗಾಲ್ ಟೈಗರನ್ನು ಪ್ರೊಟೆಕ್ಟ್ ಮಾಡಲು ಅದನ್ನ ನ್ಯಾಷನಲ್ ಪಾರ್ಕನ್ನು ಮಾಡ್ತಾರೆ. ಈ ಕ್ವಶನ್ ಯಾವ ರೀತಿ ಬರ್ಬೋದು ಅಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕನ್ನು ಯಾವುದರ ಪ್ರೊಟೆಕ್ಟ್ ಮಾಡಲು, ಯಾವ ಸ್ಪೀಸೀಸನ್ನು ಪ್ರೊಟೆಕ್ಟ್ ಮಾಡಲು ನ್ಯಾಷನಲ್ ಪಾರ್ಕ್ ಮಾಡಿದ್ರು ಅಂತಲೂ ಕೂಡ ಕೇಳ್ಬೋದು. ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಮಾಡೋದಾದರೆ ಬೆಂಗಾಲ್ ಟೈಗರ್ ಅಂಡ್ ಇಟ್ಸ್ ನೋನ್ ಆಸ್ ದ ರಿಚ್ ಬಯೋಡೈವರ್ಸಿಟಿನೂ ಕೂಡ ಇದೆ, ಹಾಗಾಗಿ ಅದನ್ನು ನ್ಯಾಷನಲ್ ಪಾರ್ಕ್ ಮಾಡ್ತಾರೆ. ಓಕೆನಾ. ಹೈಲೆ ನ್ಯಾಷನಲ್ ಪಾರ್ಕ್ ಅಂತ ಫಸ್ಟ್ ಇತ್ತು, ಅದನ್ನು 1936ಅಲ್ಲಿ. ಆಮೇಲೆ ಅದು ಉತ್ತರಾಖಂಡದಲ್ಲಿದೆ, ನೈನಿತಾಲ್ ಡಿಸ್ಟಿಕ್ ಉತ್ತರಾಖಂಡದಲ್ಲಿದೆ. ಅದು 1957ನಲ್ಲಿ ರೀನೇಮ್ ಮಾಡ್ತಾರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ, ಟು ಪ್ರೊಟೆಕ್ಟ್ ಎಂಡೇಂಜರ್ಡ್ ಬೆಂಗಾಲ್ ಟೈಗರನ್ನು ಪ್ರೊಟೆಕ್ಟ್ ಮಾಡಲು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕನ್ನು ಮಾಡ್ತಾರೆ. ಓಕೆ. ನೆಕ್ಸ್ಟ್ ಹಾಗಾದರೆ ಆ್ಯಸ್ ಆಫ್ 2025 ಪ್ರಕಾರ ಭಾರತದಲ್ಲಿ 107 ನ್ಯಾಷನಲ್ ಪಾರ್ಕ್ಗಳಿವೆ. 107 ನ್ಯಾಷನಲ್ ಪಾರ್ಕ್ಗಳಿವೆ. ಹಂಗಂದ್ರೆ 107 ನೆನ್ಪಿಟ್ಕೋಬೇಕಾ? ಆಗಲ್ಲ. ಓಕೆನಾ, ಆಗಲ್ಲ. ಅಂದರೆ ಮೋಸ್ಟ್ ರೀಸೆಂಟ್ ಲಾಸ್ಟಿಗೆ ಯಾವುದು ಸೇರಿತು ಅಂತಂದರೆ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಸೇರುತ್ತೆ. ಇದು ಒಡಿಶಾದಲ್ಲಿ ಕಂಡುಬರುತ್ತೆ. ಏನು ಮಾಡ್ತಾನೆ, ಇತ್ತೀಚೆಗೆ ಸೇರಿದಂತಹ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೂಡ ಕೇಳ್ಬೋದು. ಓಕೆನಾ. ರೀಸೆಂಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳ್ಬೋದು, ಅಥವಾ ಲಾಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳ್ಬೋದು. ಓಕೆನಾ. ಅಥವಾ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ಬೋದು, ಅಥವಾ ಸಿಮ್ಲಿಪಾಲ್ ರೀಸೆಂಟಾಗಿ ಸೇರಿದ ಒಡಿಶಾದಲ್ಲಿರುವ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳ್ಬೋದು. ಓಕೆನಾ. ಅಥವಾ ಟೋಟಲ್ ನ್ಯಾಷನಲ್ ಪಾರ್ಕ್ಸ್ ಎಷ್ಟಿದ್ದಾವೆ ಭಾರತದಲ್ಲಿ ಅಂತ ಕೇಳ್ಬೋದು. ಓಕೆನಾ. ಈ ರೀತಿ ಕ್ವಶನ್ಸು ಬರ್ತವೆ. ಓಕೆ. ವಿಚ್ ಅಫಿಷಿಯಲಿ ಡಿಕ್ಲೇರ್ಡ್ 107th ನ್ಯಾಷನಲ್ ಪಾರ್ಕ್ ಇನ್ ಏಪ್ರಿಲ್ 2025. 2025 ಏಪ್ರಿಲ್ ಪ್ರಕಾರ ಭಾರತದಲ್ಲಿ 107 ನ್ಯಾಷನಲ್ ಪಾರ್ಕ್ಗಳಿವೆ. 107ನೇದು ಯಾವುದಂದ್ರೆ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್, ಫಸ್ಟ್ನೇದು ಜಿಮ್ ಕಾರ್ಬೆಟ್ ಅಂತ ಹೇಳಿದೆ. ಓಕೆನಾ. ನೆಕ್ಸ್ಟ್ ಹಾಗಾದರೆ ಇಷ್ಟ ನೋಡ್ಕೊಂಡ್ಬಿಡೋಕ್ಕಾಗುತ್ತೆ? ಇಲ್ಲ. ಕರ್ನಾಟಕ ಎಕ್ಸಾಮ್, ನಾವು ಕರ್ನಾಟಕದವರು ಆಗಿರೋದ್ರಿಂದ ಕರ್ನಾಟಕದ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತವೆ. ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ ಇದ್ದಾವೆ? 5 ನ್ಯಾಷನಲ್ ಪಾರ್ಕ್ಗಳಿದ್ದಾವೆ. ಓಕೆನಾ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಬೆಂಗಳೂರು. ಬಂಡೀಪುರ ನ್ಯಾಷನಲ್ ಪಾರ್ಕ್ ಚಾಮರಾಜನಗರ. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಚಾಮರಾಜನಗರ ಮತ್ತು ಕೊಡಗು. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಚಿಕ್ಕಮಗಳೂರು. ಆಮೇಲೆ ದಕ್ಷಿಣ ಕನ್ನಡ ಹಾಸನ ಅಂತಲೂ ಕೂಡ ಇರ್ತಾರೆ, ಬಟ್ ಇದು ಮ್ಯಾಕ್ಸಿಮಮ್ ಚಿಕ್ಕಮಗಳೂರಲ್ಲೇ ಕಂಡುಬರುತ್ತೆ. ಅಂಚಿನ ನ್ಯಾಷನಲ್ ಪಾರ್ಕ್ ಇದು ಉತ್ತರಾಖಂಡ. ಓಕೆ. ಇಷ್ಟೇ ನೋಡ್ಕೊಂಡ್ರೆ ಸಾಕಾಗಲ್ಲ. ಈ ನ್ಯಾಷನಲ್ ಪಾರ್ಕ್ ಮೇಲೆ ಕರ್ನಾಟಕದ ನ್ಯಾಷನಲ್ ಪಾರ್ಕ್ ಮೇಲೆ ಸ್ವಲ್ಪ ಈ 5 ಕೂಡ ಇನ್ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಬೇಕಾದ್ರೆ ನ್ಯಾಷನಲ್ ಪಾರ್ಕ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಹಾಗಾದರೆ ನ್ಯಾಷನಲ್ ಪಾರ್ಕ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಕೇಳಿದ್ದಾನೆ SSCಲಿ? ಓಕೆನಾ. SSC ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಯಾವ್ಯಾವ ರೀತಿ ಬಂದಿದ್ದಾವೆ? ಓಕೆನಾ. ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್. ಓಕೆನಾ. ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಅಂದರೆ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವುದು? ಹೆಮಿಸ್ ನ್ಯಾಷನಲ್ ಪಾರ್ಕ್. ಓಕೆನಾ. ಆ ರೀತಿ ಕ್ವಶನ್ಸ್ ಬಂದಿದ್ದಾವೆ.
ಓಕೆನಾ. ಭಾರತದಲ್ಲಿರುವ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕ್ ಅದು. ಓಕೆನಾ. ಇನ್ನು ಒಂದು ಸ್ಟೆಪ್ ಮುಂದೆ ಹೋಗೋದಾದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ? ಲಡಾಖಲ್ಲಿ. ಇದ್ರ ಮೇಲೆ 2 ಕ್ವಶನ್. ಅಂದರೆ ಭಾರತದ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು? ಹೆಮಿಸು. ಹಾಗಾದರೆ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಆದಂತಹ ಹೆಮಿಸ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಲಡಾಖಲ್ಲಿದೆ. ಹಾಗಾದರೆ ಲಡಾಖಲ್ಲಿರುವ ನ್ಯಾಷನಲ್ ಪಾರ್ಕ್ ಯಾವುದು? ಹೆಮಿಸ್. ಓಕೆನಾ. ಈ ರೀತಿ ಕೂಡ ಕೇಳ್ಬೋದು. ನೆಕ್ಸ್ಟ್ ಸ್ಮಾಲೆಸ್ಟ್ ಸೌತ್ ಬಾಟನ್ ಐಸ್ಲ್ಯಾಂಡ್ ನ್ಯಾಷನಲ್ ಪಾರ್ಕ್ ಅಂತೆ. ನೆಕ್ಸ್ಟ್ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಅಂದರೆ ಜಿಮ್ ಕಾರ್ಬೆಟ್. ಇದೇ ಫಸ್ಟ್ ಅಂತ ಹೇಳಿದೆ ನಾನು. 1950 ಎಷ್ಟಂತ ಹೇಳಿರೋದು? 1953. ಓಕೆನಾ. 1953 ಅಲ್ವಾ? ಸಾರಿ 1956, 1957. ಬಟ್ ಇದು 1936 ಅಲ್ಲಿ ಇರುತ್ತೆ. ಆಮೇಲೆ ರೀನೇಮ್ ಮಾಡ್ತಾರೆ 1957 ಅಂತ. ಓಕೆ. ಜಿಮ್ ಕಾರ್ಬೆಟ್ ಓಲ್ಡೆಸ್ಟ್. ನೆಕ್ಸ್ಟ್ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂದರೆ ತೇಲುವ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೂಡ ಕೇಳ್ತಾರೆ ಭಾಳ ಸರಿ. ಓಕೆನಾ. ಕೈಬುಲ್ ಲ್ಯಾಮ್ಜೋ ನ್ಯಾಷನಲ್ ಪಾರ್ಕ್ ಮಣಿಪುರದಲ್ಲಿದೆ. ಓಕೆನಾ. ಇದು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ನೆಕ್ಸ್ಟ್ ಮರೈನ್ ನ್ಯಾಷನಲ್ ಪಾರ್ಕ್, ಇದು ಗಲ್ಫ್ ಆಫ್ ಮರೈನ್ ನ್ಯಾಷನಲ್ ಪಾರ್ಕ್, ಇದು ಗುಜರಾತಲ್ಲಿದೆ ಅಂತ ಆವಾಗಲೇ ಹೇಳಿದೆ. ನೆಕ್ಸ್ಟ್ ಮೋಸ್ಟ್ ಯಾವಾಗಲೂ ರಿಪೀಟ್ ಆಗಿರೋದು ಅಂದರೆ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ವೆಸ್ಟ್ ಬೆಂಗಾಲು. ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ಯಾವುದಿದೆ? ಹಿಮಾಚಲ್ ಪ್ರದೇಶದಲ್ಲಿದೆ. ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಸಿಕ್ಕಿಮು. ಬ್ಲ್ಯಾಕ್ ಬಕ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಒಡಿಶಾ. ಬೈತರ್ಕನಿಕಾ ನ್ಯಾಷನಲ್ ಪಾರ್ಕ್ ಒಡಿಶಾ. ಸಾರಿ, ಬ್ಲ್ಯಾಕ್ ಬಕ್ಕು ಗುಜರಾತು, ಬೈತರ್ಕನಿಕಾ ಒಡಿಶಾ. ಓಕೆನಾ. ಈ ರೀತಿ ಮೇಲೆ ಕ್ವಶನ್ಸು ಭಾಳ ಸರಿ ಕೇಳಿದಾನೆ. ನೆಕ್ಸ್ಟ್ ಇನ್ನು ಸ್ವಲ್ಪ ಯೂನಿಕ್ ಆಗಿ ನ್ಯಾಷನಲ್ ಪಾರ್ಕ್ ಮೇಲೆ ಕ್ವಶನ್ಸ್ ಯಾವ್ಯಾವ ರೀತಿ ಬರ್ತವೆ ಅಂತಲೂ ಕೂಡ ಸ್ವಲ್ಪ ವೈಡಾಗಿ ನೋಡಿಕೊಂಡ್ರೆ, ಯೂನಿಕ್ ಫೀಚರ್ಸ್, ಅದ್ರದ್ದು ಏನಾದ್ರು ಫೀಚರ್ಸ್ ಏನಿರಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಏನಾದರೂ ಡಿಫ್ರೆಂಟ್ ಇದ್ದರೆ 107ಕ್ಕಿಂತ ಅದನ್ನ ಕೇಳ್ತಾನೆ. ಆಮೇಲೆ ಅದು ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿದ್ದರೆ ಅಲ್ಲಿ ಕೇಳ್ತಾನೆ ಕ್ವಶನ್ಸು. ಆಮೇಲೆ ಕೆಳಗಿದ್ದಾವೆ ಯಾವ ರೀತಿ ಕೇಳಿದಾನೆ ಅಂತ. ಕೀ ಸ್ಪೀಸೀಸ್ ಮೇಲೆ ಯಾವ ರೀತಿ ಕೇಳ್ತಾನೆ. ವಿಚ್ ಪಾರ್ಕ್ ಈಸ್ ಫೇಮಸ್ ಫಾರ್ ದ ಸ್ನೋ ಲೆಪರ್ಡ್, ಅಂದರೆ ಯಾವ ನ್ಯಾಷನಲ್ ಪಾರ್ಕಲ್ಲಿ ಸ್ನೋ ಲೆಪರ್ಡ್ಗಳು ಅತಿ ಹೆಚ್ಚಿದಾವೆ ಅಂತ ಕೇಳ್ತಾನೆ. ಓಕೆನಾ. ಸ್ಪೀಸೀಸ್ ಮೇಲೆ ಕೇಳ್ತಾನೆ. ಹೆಮಿಸ್ ನ್ಯಾಷನಲ್ ಪಾರ್ಕು ಸ್ಪೀಸೀಸ್ ಅಲ್ಲಿ ರಿಲೇಟೆಡ್ ಹೆಮಿಸ್ ನ್ಯಾಷನಲ್ ಪಾರ್ಕ್ ಕೇಳಿದಾನೆ. ನೆಕ್ಸ್ಟ್ ವಿಚ್ ಪಾರ್ಕ್ ಈಸ್ ಮೋಸ್ಟ್ ಫೇಮಸ್ ಆಫ್ ದ ಬ್ಲ್ಯಾಕ್ ಬಕ್ ಪಾಪ್ಯುಲೇಷನ್, ಅಂದರೆ ಬ್ಲ್ಯಾಕ್ ಬಕ್ಗಳು ಯಾವ ನ್ಯಾಷನಲ್ ಪಾರ್ಕಲ್ಲಿ ಜಾಸ್ತಿ ಕಂಡುಬರ್ತವೆ ಅಂತ ಕೇಳಿದಾನೆ. ಗುಜರಾತ್ ನ್ಯಾಷನಲ್ ಪಾರ್ಕಲ್ಲಿ ಬ್ಲ್ಯಾಕ್ ಬಕ್ ನ್ಯಾಷನಲ್ ಪಾರ್ಕ್ ಗುಜರಾತ್ ಅಂತ ಇದೆ, ಅಲ್ಲಿ ಕಂಡುಬರ್ತವೆ ಜಾಸ್ತಿ. ನೆಕ್ಸ್ಟ್ ಸ್ಪೀಸೀಸ್ ಅಲ್ಲಿ ಮತ್ತೆ ಕೇಳ್ತಾನೆ. ವಿಚ್ ಪಾರ್ಕ್ ಈಸ್ ಕಾಲ್ಡ್ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ, ಅಂದರೆ ಯಾವ ನ್ಯಾಷನಲ್ ಪಾರ್ಕನ್ನು ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರೀತಾರೆ? ಪನ್ನಾ ನ್ಯಾಷನಲ್ ಪಾರ್ಕ್. ಇದಕ್ಕೆ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರೀತಾರೆ, ಪನ್ನಾ ನ್ಯಾಷನಲ್ ಪಾರ್ಕ್. ಹಾಗೆ ಅದು ಎಲ್ಲಿದೆ ಅಂತ ಕೂಡ ಕೇಳ್ಬೋದು. ಇಲ್ಲಿ ಕ್ವಶನಲ್ಲಿ ಏನು ಮಾಡ್ತಾನೆ, ಟೈಗರ್ ಸ್ಟೇಟ್ ಆಫ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ, ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದ್ರೆ ಮಧ್ಯಪ್ರದೇಶ. ಅದೇ ಟೈಗರ್ ಸ್ಟೇಟ್ ಆಫ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿದ್ರೆ ಪನ್ನಾ ನ್ಯಾಷನಲ್ ಪಾರ್ಕ್. ಈ ರೀತಿ ಕೂಡ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಇಷ್ಟು ವೈಡ್ ಆ್ಯಂಗಲಲ್ಲಿ ಥಿಂಕ್ ಮಾಡಿದಾಗ ನಿಮಗೆ ಕ್ವಶನ್ಸು ಸ್ಕಿಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ಪ್ರತಿಯೊಂದು ಕ್ವಶನ್ ಇದೇ ರೀತಿ ಮಾಡಬೇಕು. ಅದಕ್ಕಂತಾರೆ 360 ಡಿಗ್ರಿ ಅನಾಲಿಸಿಸ್ ಅಂತ. 300 ಬರೆದೆ ನೋಡು ನಾನು, 360 ಡಿಗ್ರಿ ಅಂತ. ಓಕೆನಾ. ಈ ರೀತಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು ನೀವು. ಇಲ್ಲ ಸುಮ್ಮನೆ ಕ್ವಶನ್ ಆನ್ಸರ್ ದಟ್ ಈಸ್ ನಾಟ್ ವರ್ಕ್. ಓಕೆ. ನೆಕ್ಸ್ಟ್ ರಿವರ್ಸ್ ಮೇಲೆ ನ್ಯಾಷನಲ್ ಪಾರ್ಕ್ ಹೆಂಗೆ ಲಿಂಕ್ ಆಗುತ್ತೆ? ಕ್ವಶನ್ ಕಮ್ಸ್ ಫ್ರಮ್ ಸ್ಪೆಸಿಫಿಕ್ ರಿವರ್ಸ್, ಅಂದರೆ ನೋಡ್ರಿ ಯಾವುದೇ ರೀತಿ ಕ್ವಶನ್ಸ್ ಬರ್ತವೆ ರಿವರ್ ಮತ್ತು ನ್ಯಾಷನಲ್ ಪಾರ್ಕ್ ಮೇಲೆ. ವಿಚ್ ರಿವರ್ ಫ್ಲೋ ಥ್ರೂ ದ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಅಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಮೂಲಕ ಹರಿಯುವ ನದಿ ಯಾವುದು ಅಂತ ಕ್ವಶನ್ ಕೇಳ್ತಾನೆ. ಓಕೆನಾ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಮೂಲಕ ಹರಿಯುವ ನದಿ ಯಾವುದು? ರಾಮ್ಗಂಗಾ ನ್ಯಾಷನಲ್ ಪಾರ್ಕ್, ರಾಮ್ಗಂಗಾ ರಿವರ್, ರಾಮ್ಗಂಗಾ ನದಿ. ಆಮೇಲೆ ವಿಚ್ ರಿವರ್ ಒರಿಜಿನೇಟ್ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಅಂದರೆ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕಲ್ಲಿ ಹುಟ್ಟುವ ನದಿ ಯಾವುದು ಅಂತ ಕೇಳಿದಾನೆ. ಕುಂತಿ ರಿವರ್. ಓಕೆನಾ. ಈ ರೀತಿ ಕೂಡ ಕ್ವಶನ್ಸು ಬರ್ತವೆ. ನಾನು ಜಸ್ಟ್ ಇದನ್ನ ಹಿಂಟ್ ಕೊಡ್ತಿದ್ದೀನಿ ನಿಮಗೆ, ಈ ರೀತಿ ಬರ್ತವೆ ಅಂತ. ಸುಮ್ಮನೆ ನೀವು ಕ್ವಶನ್ ಆನ್ಸರ್ ನೋಡ್ಕೊಂಡು ಹೋದರೆ ದಟ್ ಈಸ್ ನಾಟ್ ಯೂಸ್. ಓಕೆನಾ. ಅವನು ಪ್ರತಿ ಪೇಪರಿಂದ ಪೇಪರ್ಗೆ ಡಿಫಿಕಲ್ಟ್ ಮಾಡ್ತಿರುವಾಗ ಅವನು ಎಷ್ಟು ಡೆಪ್ತ್ ಹೋಗ್ತಾನೆ ಅದಕ್ಕಿಂತ ಒಂದು ಸ್ಟೆಪ್ ನಾವು ಮುಂದೆ ಹೋಗಬೇಕು. ಹಾಗಾಗಿ ನ್ಯಾಷನಲ್ ಪಾರ್ಕ್ ಅಂತ ಬಂದ ತಕ್ಷಣ ಇಷ್ಟು ರೀತಿ ಆ್ಯಂಗಲಲ್ಲಿ ನಮಗೆ ಕ್ವಶನ್ಸನ್ನು ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ನಿಮಗೆ ಸುಮ್ಮನೆ ನೀವು ಭಾಳ ಹಾಗೆ ನೋಡ್ಕೊತ ಹೋಗೋದ್ಕಿಂತ ನಾನು ಕ್ಲಾಸ್ ಮಾಡಿದರೆ ಅದು ನಮ್ಗೆ ಯೂಸ್ ಆಗಬೇಕು ನಮ್ಮ ಹುಡುಗರಿಗೆ. ಹಾಗಾಗಿ ನಾನು ಇಷ್ಟು ಡೀಟೇಲಾಗಿ ಹೇಳ್ತಿದ್ದೀನಿ. ಓಕೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಇದನ್ನು ಕ್ಲಾಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ನ ನೋಡಿ. ಮತ್ತೆ ಯಾವ ರೀತಿ ಕೇಳ್ತಾನೆ, ಎನ್ವಿರಾನ್ಮೆಂಟ್ ರಿಲೇಟೆಡ್ ಕೂಡ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾನೆ. ಓಕೆ. ವಿಚ್ ಪಾರ್ಕ್ ಈಸ್ ಸೈಟ್ ಇದು ಚಿಪ್ಕೋ ಮೂಮೆಂಟ್ ಎಲ್ಲಿ ನಡೀತು? ಓಕೆನಾ. ನಂದಾದೇವಿ ನ್ಯಾಷನಲ್ ಪಾರ್ಕ್ನಲ್ಲಿ ನಡೀತು. ಓಕೆನಾ. ವ್ಯಾಲಿ ಆಫ್ ಫ್ಲವರ್ ನಂದಾದೇವಿ ನ್ಯಾಷನಲ್ ಪಾರ್ಕ್ ಅಲ್ಲೇ ನಡೀತು. ಇದು ಉತ್ತರಾಖಂಡದಲ್ಲಿ ಕಂಡುಬರುತ್ತೆ, ಉತ್ತರಾಖಂಡದಲ್ಲಿ. ಓಕೆನಾ. ಈ ರೀತಿ ಕ್ವಶನ್ಸನ್ನು ಫ್ರೇಮ್ ಮಾಡ್ತಿರ್ತಾನೆ. ನೋಡ್ರಿ ನಾನು ಅದು ಎಷ್ಟನೇ ಸ್ಲೈಡ್, ಅದು ಸ್ಲೈಡ್ ನಂಬರ್ 21 ಅಲ್ವಾ?
21 ಅಲ್ವಾ ಇದು? 22 ಸ್ಲೈಡ್ ನಂಬರ್ 22. ಕ್ವಶನ್ ಸ್ಟಾರ್ಟ್ ಆಗಿದೆ ಎಲ್ಲಿಂದ ನಮಗೆ? 12. ಓಕೆನಾ? 12ನೇ ಕ್ವಶನ್ನು 12ನೇ ಸ್ಲೈಡಲ್ಲಿ ಕ್ವಶನ್ ಸ್ಟಾರ್ಟ್ ಆಗಿ ಅಲ್ಲಿ 22ವರೆಗೂ ನಾನು ಅಂದರೆ 10 ಸ್ಲೈಡಲ್ಲಿ ಒಂದೇ ಟಾಪಿಕನ್ನು ಒಂದೇ ಕ್ವಶನನ್ನು ಇನ್ ಡೀಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಯಾವ ರೀತಿ ಬರ್ತವೆ ಕ್ವಶನ್, ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕು ನೀವು ಅಂತ ನಿಮಗೆ ಇದ್ರ ಮೇಲೆ ಗೊತ್ತಾಗಬೇಕು. ಓಕೆ, ಇಲ್ಲಾಂದರೆ ಸುಮ್ಮನೆ ಜೈ ಅನ್ಕೊಂತ ಹೋಗಬೇಡಿ. ಇಲ್ಲಾಂದರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಭಾಳ ಡಿಫಿಕಲ್ಟ್ ಐತಿ. ಕಾಂಪಿಟೇಷನ್ ಏನು ಸುಮ್ಮನೆ ಇರುತ್ತಾ? ಹಾಗಾಗಿ ಓಕೆ, ಇಷ್ಟು. ಆಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಾಗೆ ಗ್ರೂಪ್ ಸಿ ಕಮ್ಯುನಿಕೇಷನ್ ಪೇಪರ್ಗೆ ಯಾರಾದರೂ ಜಾಯ್ನ್ ಆಗೋರು ಇದ್ದರೆ ಕನ್ನಡ, ಅದರಲ್ಲಿ ಇಂಗ್ಲೀಷ್, ಕನ್ನಡ, ಕಂಪ್ಯೂಟರ್ ಇರುತ್ತೆ. ಹಾಗೆ ಅದ್ರ ಜೊತೆಗೆ ನಾನು ಮತ್ತೆ ಹುಡುಗರಿಗೆ ಫಸ್ಟ್ ಪೇಪರ್ ಕೂಡ ಯೂಸ್ ಆಗಲಿ ಅನ್ನೋ ದೃಷ್ಟಿಯಿಂದ ಭೂ ಸುಧಾರಣೆ ಸಹಕಾರ ಸಂಘ, ಇದು ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಇದಿಷ್ಟು ಟಾಪಿಕ್ಸ್ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ಲಸ್ ಅದ್ರ ಮೇಲೆ ನಾನು ಥಿಯರಿ ಕ್ಲಾಸಸ್ ಕೂಡ ಅಪ್ಲೋಡ್ ಮಾಡಿರ್ತೇನೆ. ಇದೇ ಪ್ಯಾಟರ್ನಲ್ಲಿ ಇಲ್ಲಿ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸು ಪ್ಲಸ್ ಥಿಯರಿ ಕ್ಲಾಸಸ್ ಎರಡೂ ಕೂಡ ಇದರಲ್ಲಿ ಜಾಯ್ನ್ ಆಗಿರುತ್ತೆ. ಯಾವುದು ಕೂಡ ಇದು ಮಾಡಲ್ ಟೆಸ್ಟ್ ಕ್ವಶನ್ ಪೇಪರ್ ಇರಲ್ಲ. ಇದು 100+ ಕ್ಲಾಸಸ್ ಇರ್ತವೆ. 299 ಇದಕ್ಕೆ ಅಮೌಂಟ್ ಇರುತ್ತೆ. ಹೇಗೆ ಜಾಯ್ನ್ ಆಗೋದು? ನೀವು ಸಬ್ಸ್ಕ್ರೈಬ್ ಆಗಬೇಕು. ಈ ಚಾನಲ್ನ ಸಬ್ಸ್ಕ್ರೈಬ್ ಆದ ತಕ್ಷಣ ಇಲ್ಲಿ ಜಾಯಿನ್ ಬಟನ್ ಬರುತ್ತೆ. ಜಾಯಿನ್ ಬಟನ್ ಬಂದ ತಕ್ಷಣ ಈ ಸ್ಲೈಡ್ ಓಪನ್ ಆಗುತ್ತೆ. ಇಲ್ಲಿ 89 ಅಂತ ಇರುತ್ತೆ. ಇಲ್ಲಿ ಕ್ಲಾಸಸ್ ಯಾವುದೂ ಇರಲ್ಲ, ಅಲ್ಲಿ ಜಾಯ್ನ್ ಆಗಿಬಿಡಿ. ಇದು ಎಕ್ಸ್ಟ್ರಾ ಸಿಲೆಬಸ್ಸು. ಜಸ್ಟ್ ನನಗೆ ಎಕ್ಸ್ಟ್ರಾ ಸಿಲೆಬಸ್ ಮಾತ್ರ ಬೇಕಂದರೆ 159ಗೆ ಜಾಯ್ನ್ ಆಗಿ. ಓಕೆ, ಅದೇ ನೀವು ಇದ್ರದ್ದು ಜೂಮ್ ಇದು 299ಗೆ ಏನಾದರೂ ಜಾಯ್ನ್ ಆದರೆ ಇಲ್ಲಿ ಎಕ್ಸ್ಟ್ರಾ ಸಿಲೆಬಸ್ಸು ಪ್ಲಸ್ ಕಮ್ಯುನಿಕೇಷನ್ ಎರಡೂ ಕೂಡ ಕ್ಲಾಸಸ್ಸು ನಿಮಗೆ ಇಷ್ಟು ಕ್ಲಾಸಸ್ಸು ಕೂಡ ಸಿಗ್ತವೆ. ಓಕೆ, ಇದರಲ್ಲಿ ಎಕ್ಸ್ಟ್ರಾ ಸಿಲೆಬಸ್ಸು ಸಿಗುತ್ತೆ, ಕಮ್ಯುನಿಕೇಷನ್ ಸಿಗ್ತೀವಿ. ಇವೆರಡೂ ಸಿಗ್ಬೇಕಂದ್ರೆ ನೀವು 299ಗೆ ಜಾಯ್ನ್ ಆಗಬೇಕು. ಇಲ್ಲಿ ಜಾಯಿನ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನಿಮಗೆ ಪೇಮೆಂಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ನಿಮಗೆ ಯೂಟ್ಯೂಬಲ್ಲೇ ಎಲ್ಲ ಕ್ಲಾಸಸ್ ಕೂಡ ಆಕ್ಸೆಸ್ ಆಗ್ತವೆ. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 6. ಹಿಮಾಲಯದ ಶಿಖರಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮಾನುಗತವಾಗಿ ಬರೆಯಿರಿ. ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ. ಈಗ ಇದು ಪಶ್ಚಿಮ, ಇದು ಪೂರ್ವ. ಓಕೆನಾ? ಇದು ಗೊತ್ತು ನಿಮಗೆ. ಈಗ ಹಿಮಾಲಯದಲ್ಲಿ ಈ ಕಡೆಯಿಂದ ಈ ಕಡೆಗೆ ಇಲ್ಲಿ ಎಷ್ಟು ಬೆಟ್ಟಗಳು ಬರ್ತವೆ ಅಂದರೆ ಇಲ್ಲಿ 4 ಬೆಟ್ಟಗಳು ಕೊಟ್ಟಿದ್ದಾರೆ. ಇಲ್ಲೊಂದು ಬೆಟ್ಟ, ಇಲ್ಲೊಂದು ಬೆಟ್ಟ, ಇಲ್ಲೊಂದು ಬೆಟ್ಟ, ಇಲ್ಲೊಂದು ಬೆಟ್ಟ. ಆರ್ಡರ್ ವೈಸ್ ಈಗ ನೀವು ಪಶ್ಚಿಮದಿಂದ ಪೂರ್ವಕ್ಕೆ ಹೊರಟೆ ಅಂದರೆ ಫಸ್ಟ್ ಯಾವ ಬೆಟ್ಟ ನೋಡ್ತೀಯಾ, ಸೆಕೆಂಡ್ ಯಾವ ಬೆಟ್ಟ ನೋಡ್ತೀಯಾ, ಥರ್ಡ್ ಯಾವ್ದು ನೋಡ್ತೀಯಾ, ಫೋರ್ತ್ ಯಾವ್ದು ನೋಡ್ತೀಯಾ, ಈ ರೀತಿ ನಿನಗೆ ಗೊತ್ತಿರಬೇಕು ಆರ್ಡರ್ ವೈಸ್. ಓಕೆನಾ? ಅದನ್ನು ಕೇಳ್ತಿದ್ದ ಅವನಿಗೆ. ಓಕೆನಾ? ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಾಗ ಕ್ರಮಾನುಗತವಾಗಿ ಅಂದರೆ ಯಾವ್ಯಾವ್ದು ಕಂಡು ಬರ್ತದೆ ನಿನಗೆ? ಪಶ್ಚಿಮದಿಂದ ಪೂರ್ವಕ್ಕೆ ಹೋಗುವಾಗ ಈ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವ್ಯಾವ ಕಂಡು ಬರ್ತವೆ ನಿನಗೆ ಅಂತಂದು ಹೇಳ್ಬೇಕು ಇವಾಗ ನೀನು. ಓಕೆ, ಇದರಲ್ಲಿ ಏನು ಕೇಳಿದಾನೆ? ಫಸ್ಟ್ ಒಂದು ನಂದಾದೇವಿ. ಇವೆಲ್ಲವೂ ಪರ್ವತಗಳ ರೈಟು. 4 ಆಪ್ಷನ್ ಕೂಡ ಸೇಮೇ. ಇದರಲ್ಲಿ ನಂದಾದೇವಿ ಕೊಟ್ಟಿದ್ದಾನೆ, ನಂಗ ಪರ್ವತ ಕೊಟ್ಟಿದ್ದಾನೆ, ಮಕಾಲು ಕೊಟ್ಟಿದ್ದಾನೆ, ಅನ್ನಪೂರ್ಣ ಕೊಟ್ಟಿದ್ದಾನೆ. ಓಕೆನಾ? ಯಾವುದು ಇದರಲ್ಲಿ ಆಪ್ಷನ್ಸು ಸೇಮ್ ಇಲ್ಲ. ಬಟ್ ಆಪ್ಷನ್ಸಲ್ಲಿ ಇದು ಅವನ್ನ ಹಿಂದೆ ಮುಂದೆ ಮಾಡಿಕೊಟ್ಟಿದ್ದಾನೆ. ಇವನ್ನ ಆರ್ಡರ್ ವೈಸು ಹೊಂದಿಸ್ಬೇಕು. ಹಿಂಗೆ ನೀನು ಆನ್ಸರ್ ಹೇಳ್ಬಿಡ್ತೀನಿ ನಾನು ಇವಾಗ. ಫಸ್ಟ್ ನಂಗ ಪರ್ವತ ಬರುತ್ತೆ, ಆಮೇಲೆ ನಂದಾದೇವಿ ಬರುತ್ತೆ, ಆಮೇಲೆ ಅನ್ನಪೂರ್ಣ ಬರುತ್ತೆ, ಆಮೇಲೆ ಮಕಾಲು ಬರುತ್ತೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಹೆಂಗೆ? ಇಲ್ಲಿದೆ ನೋಡ್ರಿ. ಇಲ್ಲಿಂದ ಇದೀಗ ಪಶ್ಚಿಮದಿಂದ ಪೂರ್ವ ಈ ರೀತಿ ಹೇಳಿರೋದವನು. ಓಕೆನಾ? ಇಲ್ಲಿ ಕಾಂಚನಜುಂಗ ಇಲ್ಲಿ ಬರುತ್ತೆ, ಲಾಸ್ಟ್ ಬರುತ್ತೆ ಕಾಂಚನಜುಂಗ. ಮಕಾಲು ಬರುತ್ತೆ, ಮಕಾಲು ಇಲ್ಲಿ ಲಾಸ್ಟ್ ಬರುತ್ತೆ. ಇದರಲ್ಲೂ ಕೂಡ ಲಾಸ್ಟ್ ಇದೆ ನೋಡ್ರಿ ಮಕಾಲು. ಓಕೆನಾ? ಮಕಾಲು ಲಾಸ್ಟ್ ಇದೆ. ಮ್ಯಾಪ್ ನೋಡಿದ್ರೆ ಇಂಥ ಕ್ವಶನ್ಸ್ ಮಾಡ್ಬೋದು. ಆಮೇಲೆ ಮೌಂಟ್ ಎವರೆಸ್ಟ್ ಇಲ್ಲಿ ಬರುತ್ತೆ, ಚೋಚು ಅಂತ ಇದು. ಆಮೇಲೆ ಮನಸ್ಲು, ಅನ್ನಪೂರ್ಣ. ಅದ್ರ ಹಿಂದೆ ಅನ್ನಪೂರ್ಣ ಐತಾ? ಓಕೆನಾ? ಅದ್ರ ಹಿಂದೆ ಅನ್ನಪೂರ್ಣ ಐತಿ. ಎರಡನೇದು ಅದ್ರ ಹಿಂದೆ ಅನ್ನಪೂರ್ಣ ಐತಿ. ನೆಕ್ಸ್ಟ್ ಇಲ್ಲಿ ನೋಡಿ ಅನ್ನಪೂರ್ಣ. ಆಮೇಲೆ ಇದು ಗೊತ್ತಾಗ್ತಿಲ್ಲ, ನಂದಾದೇವಿ ಇಲ್ಲಿದೆ. ನಂದಾದೇವಿ ಐತೆ ಆಪ್ಷನಲ್ಲಿ. ಅದರ ನೆಕ್ಸ್ಟ್ ನಂದಾದೇವಿ ಬರಬೇಕು. ನಂದಾದೇವಿ ರೈಟ್ ಇದೆ. ಅದ್ರ ನೆಕ್ಸ್ಟ್ ಯಾವುದಿದೆ ಇಲ್ಲಿ? ನಂಗ ಪರ್ವತ. ನಂದಾದೇವಿ ಇಲ್ಲಿದೆ. ನಂಗ ಪರ್ವತ ನಂಗ ಪರ್ವತ ಇಲ್ಲೇ ನೋಡ್ರಿ, ನಂಗ ಪರ್ವತ. ಓಕೆನಾ? ಓಕೆ, ಚೆನ್ನಾಗಿ ಸಿಕ್ತು. ನಾನು PPT ಮಾಡುವಾಗ ಹುಡುಗರು ಯಾವುದೋ ಹಾಕಿದ್ದಾರೆ ಅಂತ ಅಂದ್ಕೊಂಡೆ ನಾನು. ಇಲ್ಲ, ಕರೆಕ್ಟ್ ಹಾಕಿದ್ದಾರೆ. ಓಕೆ, ಒಂದು ನಿಮಿಷ. ನಾನು ನಿಮಗೆ ಇದು ಪೆನ್ ಬೇರೆ ತೊಗೊಂಡು ಕ್ಲೀನಾಗಿ ಹೇಳ್ತೀನಿ. ಒಂದು ನಿಮಿಷ. ಇದು ನಂಗ ಪರ್ವತ, ಇದು ಫಸ್ಟಾ? ನೆಕ್ಸ್ಟ್ ನಂದಾದೇವಿ ಕೇಳ್ತಾನೆ, ಇದು ಸೆಕೆಂಡ್ ಇಲ್ಲಿದೆ. ಆಮೇಲೆ ಎಲ್ಲ ರಿಮೂವ್ ಮಾಡ್ತೀನಿ ರೀ. ನಂಗ ಪರ್ವತ. ಆಮೇಲೆ ಯಾವ್ದು ಕೇಳ್ತಾನೆ? ಮನಸ್ಲು ಕೇಳ್ತಾನಲ್ವಾ? ನಂದಾದೇವಿ ಅನ್ನಪೂರ್ಣ ಕೇಳ್ತಾನೆ. ಅನ್ನಪೂರ್ಣ ಇಲ್ಲಿದೆ ನೋಡ್ರಿ, ಅನ್ನಪೂರ್ಣ ಇದು ಥರ್ಡ್. ಆಮೇಲೆ ಯಾವುದು? ಮಕಾಲು ಕೇಳ್ತಾನೆ. ಮಕಾಲು ಇದು ಫೋರ್ತ್. ಅಂದರೆ ಆರ್ಡರ್ ವೈಸ್ ಕೇಳ್ತಿದ್ದಾನೆ. ನೀವೇನು ಮಾಡಿದೆ ಇಷ್ಟು ದಿನ? ಯಾವ ರೀತಿ ಓದ್ತಿದ್ರೆ ಅಂದರೆ ಯಾವುದು ಎಲ್ಲಿ ಬರುತ್ತೆ, ಯಾವುದ್ರಲ್ಲಿ ಕಂಡು ಬರುತ್ತೆ ಅಷ್ಟೇ. ಎಲ್ಲಿದೆ ಆ ಲೊಕೇಶನ್. ಬಟ್ ಇವಾಗ ಅವನು ನೀವು ಮ್ಯಾಪ್ ನೋಡಿದರೆ ಅಷ್ಟೇ ಆನ್ಸರ್ ಮಾಡ್ಬೇಕು ರಜಾ ನೀನು ಅನ್ನೋ ರೀತಿಯಲ್ಲಿ ಕೇಳ್ತಿದ್ದಾನೆ. ಓಕೆ, ಐ ಹೋಪ್
ಇದು ಕ್ವಶನ್ ಎಷ್ಟು ಬರ್ತಾ ಬರ್ತಾ ಅದೇ ಟಾಪಿಕ್ ಮೇಲೆ ಯಾವ ರೀತಿ ತೆಗಿತಿದ್ದಾನೆ ಅಂತ ನಿಮಗೆ ಗೊತ್ತಾಗಬೇಕು. ಓಕೆ, ಒಂದು ನಿಮಿಷ ಇರಿ, ನಾನು ನಿಮಗೆ ಇನ್ನು ಸ್ವಲ್ಪ ಇದನ್ನ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ಯಾವುದಿದೆ, ನಂಗ ಪರ್ವತ ಕಂಡು ಬರುತ್ತೆ ಇಲ್ಲಿ. ನೆಕ್ಸ್ಟು ಆಮೇಲೆ ಕಾರಾಕೋರಂ ಶ್ರೇಣಿ ಕಂಡು ಬರುತ್ತೆ. ಕಾರಾಕೋರಂ ಶ್ರೇಣಿ ಎಲ್ಲಿ ಬರುತ್ತೆ ಅಂತ ಕೂಡ ಕ್ವಶನ್ ಕೇಳ್ಬೋದು. ಕಾರಾಕೋರಂ ಶ್ರೇಣಿ ಅಥವಾ ಆ ಕ್ವಶನ್ ಇದ್ರ ಮೇಲೆ ಯಾವ ರೀತಿ ಬರುತ್ತೆ, ಕಾರಾಕೋರಂ ರೇಂಜ್ ಎಲ್ಲಿದೆ, ಭಾರತದ ಅತ್ಯಂತ ಉತ್ತರದ ತುತ್ತ ತುದಿಯಲ್ಲಿದೆ. ಆಪ್ಷನ್ 1 ರೈಟ್. ಲಡಾಖಲ್ಲಿದೆ ಆಪ್ಷನ್, ಅದು ಕೂಡ ರೈಟ್. ಓಕೆನಾ. ಆಮೇಲೆ ಇದರ ಕಾರಾಕೋರಂ ಶ್ರೇಣಿಯಲ್ಲಿ K2 ಕಂಡು ಬರುತ್ತೆ. ಹೌದು, ಇದು ಕೂಡ ರೈಟ್. ಕ್ವಶನ್ ಇನ್ನು ಏನ್ ಮಾಡ್ತಾನೆ, K2 ಯಾವ ರೇಂಜಲ್ಲಿ ಕಂಡು ಬರುತ್ತೆ, ಕಾರಾಕೋರಂ ರೇಂಜಲ್ಲಿ ಕಂಡು ಬರುತ್ತೆ, ಎಲ್ಲಿ ಕಂಡು ಬರುತ್ತೆ, ಲಡಾಖಲ್ಲಿ ಕಂಡು ಬರುತ್ತೆ, ಈ ರೀತಿ. ಆಮೇಲೆ ನೆಕ್ಸ್ಟ್ ಲಡಾಖಲ್ಲಿ ಮತ್ತೆ ನಂಗ ಪರ್ವತ ಕೂಡ ಲಡಾಖಲ್ಲಿ ಕಂಡು ಬರುತ್ತೆ. ಇದಿಷ್ಟು ಜಮ್ಮು ಕಾಶ್ಮೀರ ಅಂದ್ರೆ ಇದೆಲ್ಲ ಲಡಾಖ್ ಇರುತ್ತೆ. ಓಕೆನಾ. ಮತ್ತೆ ಇನ್ನು ಸ್ವಲ್ಪ ಲಡಾಖ್ ರೇಂಜ್ ಅಂತ ಇಲ್ಲೊಂದಿದೆ ನೋಡ್ರಿ, ಲಡಾಖ್ ರೇಂಜ್. ಇದು ಲಡಾಖ್ ರೇಂಜು, ಅದ್ರ ಮೇಲೆ ಕಾರಾಕೋರಂ ರೇಂಜು. ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡ್ತಾನಂದ್ರೆ, ಈಗ ಲಡಾಖ್ ರೇಂಜ್ ಮೇಲೆ ಕಾರಾಕೋರಂ ಶ್ರೇಣಿ ಇದೆ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಮೊದಲು ಲಡಾಖ್ ರೇಂಜ್ ಬಂದು ಆಮೇಲೆ ನಿಮಗೆ ಕಾರಾಕೋರಂ ಶ್ರೇಣಿ ಕಂಡು ಬರುತ್ತೆ ಅಂತಂದು ಈ ರೀತಿ ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ರೈಟ್. ಬಟ್ ಈ ರೀತಿ ಸ್ಟೇಟ್ಮೆಂಟ್ ಅಲ್ಲಿ ಕೇಳಿದಾನೆ, ಹಾಗಾಗಿ ಹೇಳ್ತಿದ್ದಾನೆ. ಸ್ಟೇಟ್ಮೆಂಟ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾನೆ ಅಂದ್ರೆ, ಆ ಎಕ್ಸಾಮ್ ಅಲ್ಲಿ ಫಸ್ಟ್ ಕಾರಾಕೋರಂ ರೇಂಜ್ ಬಂದು ನಂತರ ಲಡಾಖ್ ರೇಂಜ್ ಬರುತ್ತೆ ಅಂತ ಕೊಡ್ತಾನೆ. ಹಾಗಾಗಿ ಅದು ರಾಂಗ್ ಆಗಿರುತ್ತೆ. ಫಸ್ಟ್ ಲಡಾಖ್ ರೇಂಜ್ ಬರುತ್ತೆ, ಆಮೇಲೆ ಕಾರಾಕೋರಂ ಶ್ರೇಣಿ ಬರುತ್ತೆ. ಅದರ ನೆಕ್ಸ್ಟ್ ಬಂತು ಅಂದ್ರೆ ಇಲ್ಲಿ ಜಾಸ್ಕರ್ ಶ್ರೇಣಿ ಅಂತ ಬರುತ್ತೆ ನೋಡ್ರಿ, ಜಾಸ್ಕರ್ ಶ್ರೇಣಿ. ಓಕೆನಾ. ಜಾಸ್ಕರ್ ಶ್ರೇಣಿಯ ಹತ್ತಿರದಲ್ಲಿ ಮೌಂಟ್ ಕೈಲಾಶ್ ಕಂಡು ಬರುತ್ತೆ. ಜಾಸ್ಕರ್ ಶ್ರೇಣಿ ಹತ್ತಿರದಲ್ಲಿ ಮೌಂಟ್ ಕೈಲಾಶ್ ಕಂಡು ಬರುತ್ತೆ. ಹಾಗೆ ಅಷ್ಟೇ ಮೇನ್ ಆಗಿ. ನೆಕ್ಸ್ಟ್ ಯಾವುದಿದೆ, ಗ್ರೇಟ್ ಹಿಮಾಲಯ. ಇದು ಗ್ರೇಟ್ ಹಿಮಾಲಯ. ಒಂದು ನಿಮಿಷ ಎರೇಸ್ ಮಾಡ್ತೇನೆ. ಈ ರೀತಿ ಓದ್ಕೋಬೇಕ್ರಪ್ಪ ನೀವು, ಅಂದ್ರೆ ಮಾತ್ರ ಎಕ್ಸಾಮ್ಸ್ ಅಲ್ಲಿ ಕ್ಲಿಕ್ ಮಾಡೋಕೆ ಚಾನ್ಸಸ್ ಇರುತ್ತೆ. ಇದು ಗ್ರೇಟ್ ಹಿಮಾಲಯ, ಇಲ್ಲಿಂದ ಇಲ್ಲಿ ದೊಡ್ಡದಿದೆ. ಗ್ರೇಟ್ ಹಿಮಾಲಯ ಇಲ್ಲಿ ಬರುವ ಇದರಲ್ಲಿ ಯಾವ್ದು ಕಂಡು ಬರುತ್ತೆ, ಕೆಮೆಟ್ ಕಂಡು ಬರುತ್ತೆ. ಆಮೇಲೆ ನಂದಾದೇವಿ ಕಂಡು ಬರುತ್ತೆ. ಆಮೇಲೆ ನಂದಾದೇವಿ ಯಾವ್ದ್ರಲ್ಲಿ ಇದೆ ಅಂತ ಕೂಡ ಕೇಳ್ಬೋದು, ಗ್ರೇಟ್ ಹಿಮಾಲಯದಲ್ಲಿ. ಓಕೆನಾ. ನೆಕ್ಸ್ಟ್ ಏನಿದೆ, ಧೌಲಗಿರಿ, ಅನ್ನಪೂರ್ಣ, ಮನಸ್ಲು, ಇದ್ಯಾವುದು ಗಣೇಶ್ ಅಂತ ಒಂದೈತೆ ಅಂತೆ. ಆಮೇಲೆ ಗೌರಿ ಶಂಕರ, ಚೌ ಯು ಅಂತೆ. ಆಮೇಲೆ ಎವರೆಸ್ಟ್ ಅಂತೆ, ಮಕಾಲು, ಕಾಂಚನಜುಂಗ. ಇದಿಷ್ಟು ಮೌಂಟ್ ಇದೇನಿದು ಗ್ರೇಟ್ ಹಿಮಾಲಯ ರೇಂಜ್ ಅಲ್ಲಿ ಕಂಡು ಬರುತ್ತೆ. ಅದರ ಪಕ್ಕದಲ್ಲಿ ಯಾವ ರೇಂಜ್ ಇದೆ, ಮತ್ತೆ ಪೀರ್ ಪಂಜಾಲ್ ರೇಂಜ್ ಇದೆ. ಅದರ ಪಕ್ಕದಲ್ಲಿ ಇದು ಪೀರ್ ಪಂಜಾಲ್ ರೇಂಜ್. ಓಕೆನಾ, ಪೀರ್ ಪಂಜಾಲ್ ರೇಂಜ್. ಅದರ ನೆಕ್ಸ್ಟ್ ಇದು ದೌಲದರ್ ರೇಂಜ್ ಅಂತೆ, ಮಿಡ್ಲ್ ಹಿಮಾಲಯ. ಇದು ದೌಲದರ್ ರೇಂಜ್ ಇದು. ಓಕೆ, ಒಂದು ನಿಮಿಷ, ನಿಮಗೆ ಜಾತ್ರೆ ಆಯ್ತಪ್ಪ ಇದು, ಎಲ್ಲ ಇದರಲ್ಲೇ ಹೇಳ್ತಾ. ಓಕೆನಾ. ಇದು ಪೀರ್ ಪಂಜಾಲ್. ಓಕೆನಾ, ಇದು ಪೀರ್ ಪಂಜಾಲ್. ಓಕೆನಾ. ಆಮೇಲೆ ಎರೈಸ್ ಮಾಡ್ತೀನಿ. ಇದರ ಕೆಳಗೆ ಪೀರ್ ಪಂಜಾಲ್ ಕೆಳಗೆ ಏನಿದೆ, ದೌಲದರ್ ರೇಂಜ್ ಇದೆ. ಓಕೆನಾ. ಮತ್ತೆ ಅದನ್ನ ಎರೈಸ್ ಮಾಡ್ತೀನಿ. ಅದ್ರ ಕೆಳಗೆ ಮತ್ತೆ ಇದು ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದ ಬೆಟ್ಟಗಳು ಅಂತ ಕರೀತಾರೆ ಇದು. ಓಕೆನಾ. ಐ ಹೋಪ್ ನಿಮಗೆ ಹಿಮಾಲಯ ಪೀಕ್ಸ್ ಒಂದು ರೌಂಡು ರೀಕ್ಯಾಪ್ ಆಯ್ತು ಅಂತ ಅನ್ಕೊಳ್ತೀನಿ. ಆಮೇಲೆ ನಮ್ಚಾ ಬರುವ ಇಲ್ಲಿ ಕಂಡು ಬರುತ್ತೆ, ನಮ್ಚಾ ಬರುವ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ಮತ್ತೇನು ಹೇಳಿ ನಾನು ಇದರಲ್ಲಿ ನಿಮಗೆ ಎಲ್ಲ ಮುಗಿತು ಅನ್ಕೊಳ್ತೀನಿ. ಎಲ್ಲ ಮುಗಿತು. ಎಲ್ಲ ಇದು ಉತ್ತರಾಖಂಡ ನೋಡಿ. ಮತ್ತೆ ಇದು ಉತ್ತರಾಖಂಡ, ಇದು ಜಮ್ಮು ಕಾಶ್ಮೀರ, ಅದೆಲ್ಲ ಹಿಮಾಚಲ್ ಪ್ರದೇಶ. ಓಕೆ. ಅಷ್ಟೇ. ಇದ್ರ ಮೇಲೆ ಇಷ್ಟು ಹೇಳಿದೆ. ನೆಕ್ಸ್ಟ್ ಇದ್ರ ಮೇಲೆ ಥಿಯರಿ ಹೇಳ್ತೀನಿ ನನಗೆ. ಫಾರ್ ಎಕ್ಸಾಂಪಲ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಯಾವ್ಯಾವ ರೀತಿ ಕ್ವಶನ್ ಬಂದಿದ್ದಾವೆ ಇದ್ರ ಮೇಲೆ, ಮ್ಯಾಚ್ ದ ಫಾಲೋಯಿಂಗ್ ಭಾಳ ಸರಿ ಬಂದಿದ್ದಾವೆ ಅಂತ. ಓಕೆನಾ. ಮ್ಯಾಚ್ ದ ಫಾಲೋಯಿಂಗು ಭಾಳ ಸರಿ ಕ್ವಶನ್ ಕೇಳಿದ್ದಾನೆ. ಕ್ವಶನ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಮ್ಯಾಚ್ ದ ಲೀಸ್ಟ್ ಪಾಸಸ್ ಅಂತ ಕರೆಕ್ಟ್ ಅಂದ್ರೆ ಅದ್ರ ರಿಲೇಟೆಡ್ ಟು ಮ್ಯಾಚ್ ದ ಫಾಲೋಯಿಂಗ್ ಭಾಳ ಕೇಳಿದ್ದಾನೆ. ರೋಟಂಗ್ ಪಾಸು, ಶಿಪ್ಕಿಲ ಪಾಸು, ಜಿಲೆಪಿಲ, ಈ ರೀತಿ ಕೇಳಿದ್ದಾನೆ. ಫಸ್ಟ್ನೇ ಕ್ವಶನ್ ಅದೇ ರೀತಿ ಇತ್ತವಲ್ಲ. ನೆಕ್ಸ್ಟ್ ಪಾಸಸ್ ದರ್ ಸಿಗ್ನಿಫಿಕೆಂಟ್ ಅಂದ್ರೆ ಅದ್ರದ್ದೇನು ಸಿಗ್ನಿಫಿಕೆಂಟ್ ಇರುತ್ತೆ, ಏನಾದರೂ ಸ್ಪೆಷಲ್ ಇದ್ರೆ ಅದ್ರ ಮೇಲೆ ಕ್ವಶನ್ ಕೇಳಿದಾನೆ ಅಂತ. ಅಂದ್ರೆ ವಿಚ್ ಪಾಸಸ್ ನೋನ್ ಆಸ್ ದ ಗೇಟ್ ವೇ ಆಫ್ ಕಾಶ್ಮೀರ್, ಅದು ಬನಿಹಾಲ್ ಪಾಸ್. ಓಕೆನಾ. ನೆಕ್ಸ್ಟ್ ಎಕ್ಸಾಂಪಲ್, ವಿಚ್ ಪಾಸ್ ಅಂದ್ರೆ ಹಿಮಾಲಯ ಅಂತ ಬಂದ್ಬಿಟ್ಲೆ ಅಲ್ಲಿ ಪಾಸಸ್ಗಳು ಜಾಸ್ತಿ ಕಂಡು ಬರ್ತವೆ. ಓಕೆನಾ. ವಿಚ್ ಪಾಸ್ ಟ್ರೇಡಿಂಗ್ ಬಾರ್ಡರ್ ಪೋಸ್ಟ್ ಬಿಟ್ವೀನ್ ಇಂಡಿಯಾ ಅಂಡ್ ಚೀನಾ ಬಾರ್ಡರ್ ಅಲ್ಲಿ ಯಾವ್ದಿದೆ ಅಂತ ಕೇಳಿದಾನೆ. ಓಕೆನಾ. ಅದಕ್ಕೆ ಸಿಲ್ಕ್ ರೂಟ್ ಅಂತ ಕೂಡ ಕರೀತಾರೆ. ಅದು ನಾಥುಲಾ ಪಾಸ್, ಇಂಡಿಯಾ ಚೀನಾ ಬಾರ್ಡರ್ ಅಲ್ಲಿ. ನೆಕ್ಸ್ಟ್ ಪಾಸಸ್ ಅಂಡ್ ರಿವರ್ಸ್. ಓಕೆನಾ. ವಿಚ್ ಮೌಂಟೇನ್ ಪಾಸಸ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ತಿಸ್ತಾ ರಿವರ್ ಅಂದ್ರೆ ವಿಚ್ ಮೌಂಟೇನ್ ಪಾಸಸ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ತಿಸ್ತಾ ರಿವರ್ ಅಂದ್ರೆ ಜಿಲೇಪ್ಲಾ ಪಾಸ್, ತಿಸ್ತಾ ರಿವರ್. ನೆಕ್ಸ್ಟ್ ಪಾಸಸ್ ಪಿಲಿಗ್ಮೆಂಟ್ ರೂಟ್. ಉತ್ತರಾಖಂಡ ಈಸ್ ಪಿಲಿಗ್ಮೆಂಟ್ ಕಾಶ್ಮೀರ್ ಮಾನ್ಸ ಸರೋವರ ಯಾತ್ರಾ, ಲಿಪುಲೇಖ್ ಪಾಸ್ ಅಂತ. ನೆಕ್ಸ್ಟ್ ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಪಾಸಸ್ ಬಗ್ಗೆ ಕೇಳ್ತಾನೆ. ವಿಚ್ ಪಾಸಸ್ ಹ್ಯಾಸ್ ಹೈಯೆಸ್ಟ್ ಮೋಟರಬಲ್ ಇವ್ಯಾಲ್ಯೂಷನ್ ಅಂದ್ರೆ ಉಮ್ಲಿಂಗ್ಲಾ ಪಾಸ್. ವಿಚ್ ಪಾಸಸ್ ಕನೆಕ್ಟ್
ಕುಲು ವ್ಯಾಲಿ ವಿತ್ ಲಾಹುಲ್ ಸ್ಪ್ಲಿಟ್ ವ್ಯಾಲಿ ಅಂತಂದರೆ ರೋಹ್ಟಂಗ್ ಪಾಸ್. ಓಕೆ, ಇಷ್ಟು ರೀತಿಯಲ್ಲಿ ಕೂಡ ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್ ಇನ್ನು ಸ್ವಲ್ಪ ಮುಂದೋದ್ರೆ ಪಾಸಸ್ ಆನ್ ಇಂಟರ್ನ್ಯಾಷನಲ್ ಬಾರ್ಡರ್ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾನೆ ಅಂತ ಹೇಳ್ತಾನೆ. ಓಕೆನಾ, ಬರ್ಮುಲಾ ಪ್ಲಾಸು, ಆಮೇಲೆ ದೀಪರ್ ಪಾಸ್ ಎಲ್ಲಿ ಕಂಡು ಬರುತ್ತೆ, ವಿಚ್ ಪಾಸಸ್ ಪ್ರೊವೈಡ್ ಎಕ್ಸೆಸ್ ಅರುಣಾಚಲ್ ಪ್ರದೇಶ್ ಅಂಡ್ ಮಯನ್ಮಾರ್ ಮಧ್ಯೆ ಯಾವುದು ಅಂದರೆ ದೀಪರ್ ಪಾಸ್ ಅಂದರೆ ಎಲ್ಲಿ ಕಂಡು ಬರುತ್ತೆ ಅಂದರೆ ದೀಪರ್ ಪಾಸ್ ಇಲ್ಲಿ ಕಂಡು ಬರುತ್ತೆ ಅಂದರೆ ಮಯನ್ಮಾರ್ ಮತ್ತು ಅರುಣಾಚಲ್ ಪ್ರದೇಶ ಅಲ್ಲಿ ಕನೆಕ್ಟ್ ಮಾಡುತ್ತೆ. ಇಷ್ಟು ಹಿಮಾಲಯದ ಮೇಲೆ ಪೀಕ್ಸ್ ಪ್ಲಸ್ ಪಾಸಸ್ಗಳ ಬಗ್ಗೆ ಹೇಳಬೇಕಿತ್ತು ನಾನು ನಿಮಗೆ. ಐ ಹೋಪ್ ಇದು ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಓಕೆ, ಪೀಕ್ಸ್ ರಿಲೇಟೆಡ್ ಕೂಡ ನಾನು ಕಂಟೆಂಟ್ ತೊಗೋಬೇಕಿತ್ತಲ್ವ, ಹುಡುಗ ಯಾಕೋ ಹಾಕಿಲ್ಲ ಇದರಲ್ಲಿ. ಪಾಸಸ್ಗಳ ಬಗ್ಗೆ ಹಾಕಿದ್ದಾರೆ. ಓಕೆ, ನಾನು ಬೆಟ್ಟಗಳ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನಲ್ಲಿ, ನೆಕ್ಸ್ಟ್ ಪೇಪರಲ್ಲಿ ಬಂದಿರ್ತವೆ ಎಲ್ಲ ಹಾಟ್ ಟಾಪಿಕ್ಸ್, ಅವೆಲ್ಲ ರೆಗ್ಯುಲರ್ ಬರ್ತವೆ. ಓಕೆ, ನೆಕ್ಸ್ಟ್ ಒಂದೇ ನಿಮಿಷ ತರ್ರಿಪ್ಪ. ಓಕೆ, ಕ್ವಶನ್ ನಂಬರ್ 7. ಕೆಳಗಿನವುಗಳಲ್ಲಿ ರಾಮ್ಸಾರ್ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿಸಿದೆ? ಇದು ಎಲ್ರಿಗೂ ಗೊತ್ತಾ ಇರೋದು. ನಾನು ಇದನ್ನು ಇಷ್ಟು ಹೇಳಿ ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೆ, ಅದೆಲ್ಲ ನನಗೆ ಬೇಡ. ಓಕೆನಾ, ನೆಕ್ಸ್ಟ್ ಹೋಗ್ತೀನಿ, ನಾನು ಡೀಟೇಲ್ಗೆ ಹೋಗ್ತೀನಿ. ಕ್ವಶನ್ ನಂಬರ್ಗೆ ಅದೇನಿದೆ, ಎಷ್ಟಿತ್ತು? ಕ್ವಶನ್ ನಂಬರ್ 7, ರಾಮ್ಸಾರ್ ಕನ್ವೆನ್ಷನ್ ಇದು ಸ್ಟಾರ್ಟ್ ಆಗಿದ್ದೆ ಇವಾಗ ಸೆಕೆಂಡ್ ಫೆಬ್ 1971ರಲ್ಲಿ ಸ್ಟಾರ್ಟ್ ಆಗುತ್ತೆ ಇರಾನ್ನ ರಾಮ್ಸರಲ್ಲಿ. ಹಾಗೆ ನೆಕ್ಸ್ಟ್ ನಾವು ಜಾಯ್ನ್ ಆಗಿದ್ದೇವಾಗ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ನಾವು ಜಾಯ್ನ್ ಆಗಿದ್ದೇವಾಗ ಕೂಡ ಕೇಳ್ತಾನೆ. ಓಕೆನಾ, ಫೆಬ್ರವರಿ 1 ನಾವು ಫೆಬ್ರವರಿ 1 ಮತ್ತು ನಾವು ಫೆಬ್ರವರಿ 2 ಅಂದ್ಕೋಬೇಡ್ರಿ. ಓಕೆನಾ, ಫೆಬ್ರವರಿ 1 1982 11 ವರ್ಷ ಆದಮೇಲೆ ಜಾಯ್ನ್ ಆಗ್ತೀವಿ. ಓಕೆನಾ, 11 ವರ್ಷ ಆದಮೇಲೆ ಜಾಯ್ನ್ ಆಗ್ತೀವಿ. ಇದು ಇಂಪ್ಲಿಮೆಂಟ್ ಆಗಿದ್ದು 1972, ಬಟ್ ಅಲ್ಲಿಂದ ನೋಡ್ರೆ 10 ವರ್ಷಕ್ಕೆ ಜಾಯ್ನ್ ಆಗ್ತೀವಿ ನಾವು. ಓಕೆನಾ, ನೆಕ್ಸ್ಟ್ ವರ್ಲ್ಡ್ ವೆಟ್ಲ್ಯಾಂಡ್ ಡೇ is celebrated on 2nd February annually, marked adoption of the Convention on Wetland on February 2nd, 1971. The adoption of the Ramsar Convention in the Iranian city of Ramsar occurred February 2nd, 1971. Okay. Next, India joined the Ramsar Convention Wetland in 1982. ಅಂದರೆ ಭಾರತ ರಾಮ್ಸರ್ ಕನ್ವೆನ್ಷನ್ಗೆ ಸೇರಿದ್ದು 1982ರಲ್ಲಿ ಸೇರುತ್ತೆ. ಅದು ಎಕ್ಸಾಕ್ಟ್ ಡೇಟ್ ನೋಡೋದಾದರೆ ಫೆಬ್ರವರಿ 1, 1982. ಹಾಗೆ ಇಷ್ಟು ನೋಡ್ಕೊಂಡು ಮುಂದೆ ನಾನು ಹೋಗಲ್ಲ. ನೆಕ್ಸ್ಟ್, ಫಸ್ಟ್ ಇಂಡಿಯನ್ ವೆಟ್ಲ್ಯಾಂಡ್ ಯಾವುದು? ಇಲ್ಲಿ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ಫಸ್ಟ್ ಇಂಡಿಯನ್ ವೆಟ್ಲ್ಯಾಂಡ್ ಯಾವುದು? ಓಕೆ, ಅದರಲ್ಲಿ ಫಸ್ಟು ಚಿಲ್ಕಾ ಲೇಕ್ ಒಡಿಶಾ, ಆಮೇಲೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್. ಓಕೆನಾ, ಬೋತ್ ಆರ್ ಫಸ್ಟ್ ಇಂಡಿಯನ್ ವೆಟ್ಲ್ಯಾಂಡ್ಸ್ ಆಗ್ತವೆ. ಓಕೆನಾ, ಅವನ್ನ 1981ರಲ್ಲೇ ರಿಜಿಸ್ಟರ್ ಮಾಡ್ಕೊಳ್ತಾರೆ, ಬಟ್ ನಾವು ಕಂಪ್ಲೀಟಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದು ಅಫಿಷಿಯಲಿ ಬಿಕಮ್ಸ್ 1982, ಬಟ್ ಇದನ್ನ ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ ಆವಾಗಲೇ. ಓಕೆ, ನೆಕ್ಸ್ಟ್ ಟೋಟಲ್ ನಂಬರ್ಸ್ ಆಫ್ ವೆಟ್ಲ್ಯಾಂಡ್ಸ್ 93 ಇದಾವೆ. 93 ಟೋಟಲ್ ಇವಾಗ 2025 ಪ್ರಕಾರ ಟೋಟಲ್ ವೆಟ್ಲ್ಯಾಂಡ್ಸ್. ಕ್ವಶನ್ ಇದ್ರ ಮೇಲೆ ಬರುತ್ತೆ, ಈ ಲೈನ್ ಮೇಲೆ. ಇದಿಷ್ಟು ಸ್ಲೈಡ್ ಐತಲ್ವಾ, ಇದ್ರ ಮೇಲೆ ಭಾಳ ಕ್ವಶನ್ಸ್ ಬರುತ್ತೆ. ಟೋಟಲ್ ವೆಟ್ಲ್ಯಾಂಡ್ಸ್ ಎಷ್ಟಿದಾವೆ ಭಾರತದಲ್ಲಿ ಇವಾಗ 2025 ಪ್ರಕಾರ ಅಂದರೆ 93 ರೈಟ್ ಆನ್ಸರ್. ನೆಕ್ಸ್ಟ್, ರೀಸೆಂಟ್ ಯಾವ್ದು ಆ್ಯಡ್ ಆಯಿತು, ಇದ್ರ ಮೇಲೆ ಕೂಡ ಕ್ವಶನ್ಸ್ ಬರುತ್ತೆ. ರೀಸೆಂಟ್ ಕೇಳ್ತಾನೆ, ಫಸ್ಟ್ ಕೇಳ್ತಾನೆ, ಲಾರ್ಜೆಸ್ಟ್ ಕೇಳ್ತಾನೆ, ಸ್ಮಾಲೆಸ್ಟ್ ಕೇಳ್ತಾನೆ. ಅಲ್ಲಿ ಆ ನ್ಯಾಷನಲ್ ಪಾರ್ಕಲ್ಲಿ ಅಥವಾ ಇದರ ರಾಮ್ಸರ್ ಸೈಟಲ್ಲಿ ರೀಸೆಂಟಾಗಿ ಏನು ನ್ಯೂಸ್ ಇದ್ದರೆ ಆ ರೀತಿ ಕೇಳ್ತಾನೆ. ರೀಸೆಂಟಾಗಿ ಜಾಯ್ನ್ ಆಗಿರೋ ಮಾತ್ರ ಫಿಕ್ಸ್ ಕೇಳ್ತಾನೆ. ಅದು ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗಳೆಲ್ಲ ಅದು ಇಂಪಾರ್ಟೆಂಟೇ. ಓಕೆನಾ, ದ ನಂಬರ್ ವಾಸ್ ಇನ್ಕ್ರೀಸ್ಡ್ ಟು 93 ಸೆಪ್ಟೆಂಬರ್ 2025 ಪ್ರಕಾರ. ನಾವೀಗ ಅಕ್ಟೋಬರಲ್ಲಿ ಇದ್ದೀವಿ, ಹಿಂದಿನ ತಿಂಗಳದು. 2 more ವೆಟ್ಲ್ಯಾಂಡ್ಸ್ ಬಿಹಾರದಲ್ಲಿ 2 ಮತ್ತೆ ವೆಟ್ಲ್ಯಾಂಡ್ಗಳು ಜಾಸ್ತಿ ಆಗಿದಾವಂತೆ. ಓಕೆನಾ, ಯಾವ್ಯಾವುದು? ಗೋಕುಲ್ ಜಲಾಶಯ ಅಂಡ್ ಉದಯ್ಪುರ್ ಝೀಲ್ ಯಾವುದು? ಬಿಹಾರದಲ್ಲಿ 2 ಗೋಕುಲ್ ಜಲಾಶಯ ಅಂಡ್ ಉದಯ್ಪುರ್ ಝೀಲ್, ಇವೇ 2 ವೆಟ್ಲ್ಯಾಂಡ್ಗಳು ಸೇರಿಕೊಂಡು 93 ವೆಟ್ಲ್ಯಾಂಡ್ಗಳು 2025 ಸೆಪ್ಟೆಂಬರಲ್ಲಿ ಜಾಸ್ತಿ ಆಗಿದ್ದಾವೆ. ಓಕೆನಾ, ನೆಕ್ಸ್ಟ್, ಸ್ಟೇಟ್ ವಿತ್ ಮೋಸ್ಟ್ ಸೈಟ್ಸ್ ಅಂದರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ಸೈಟ್ಸ್ ಇದಾವೆ ಅಂತ ಕೂಡ ಕೇಳ್ತಾನೆ. ರಾಮ್ಸಾರ್ ಸೈಟ್ ಯಾವುದರಲ್ಲಿ ಇದಾವೆ ಅಂತಂದರೆ ತಮಿಳ್ನಾಡಿನಲ್ಲಿ ಇದಾವೆ. ನೆಕ್ಸ್ಟ್ ಕ್ವಶನ್, ಎಷ್ಟಿದಾವೆ? 20 ಇದಾವೆ. ಓಕೆ, ನೆಕ್ಸ್ಟ್, ಖಾಲಿ ಆಯ್ತಾ? ಇದೆ. ಕರ್ನಾಟಕದಲ್ಲಿ ರಾಮ್ಸಾರ್ ಸೈಟ್ಗಳು ಎಷ್ಟಿದಾವೆ? ನಾವು ಕರ್ನಾಟಕ ಎಕ್ಸಾಮ್ ಇದ್ರೆ ಕರ್ನಾಟಕದ್ದು ಕೂಡ ಓದ್ಕೋಬೇಕು. ಎಷ್ಟಿದಾವೆ? ನಮ್ಮದ್ರಲ್ಲಿ 4 ಇದಾವೆ. ರಾಮ್ಸಾರ್ ಸೈಟ್ಸು 4 ಇದಾವೆ. ಇಂಗ್ಲೀಷಲ್ಲಿದೆ ಅಂತ ಹೆದರ್ಕೋಬೇಡಿ, ನಾನು ಹೇಳುವಾಗ
ಕನ್ನಡದಲ್ಲೇ ಹೇಳ್ತೀನಿ, ಬಟ್ ನಾ PPT ಮಾತ್ರ ಇಂಗ್ಲೀಷಲ್ಲೇ ಮಾಡ್ತಾರೆ. ಓಕೆ, ಅದೇನು ಅಂತ ಸರ್ಕಸ್ ಇಲ್ಲ, ನೀವು ಇಂಗ್ಲೀಷ್ ಅಂತ ಹೆದರೋ ಅವಶ್ಯಕತೆ ಇಲ್ಲ. ಅದು ನೋಡ್ರಿ ಆರಾಮ್ಸೆ ಈಸಿನೇ ಇದೆ ಅಂತ, ಅದೇನು ನಿಮಗೆ ಡಿಫಿಕಲ್ಟ್ ಅಂತ ಅನ್ಸಲ್ಲ. ಓಕೆನಾ. ಫಸ್ಟ್ ರಂಗಂತಿಟ್ಟು ಬರ್ಡ್ ಸ್ಯಾಂಚುರಿ ಫಸ್ಟ್ನೇದು, ಆಮೇಲೆ ಅಂಕಸಮುದ್ರ ಕನ್ಸರ್ವೇಷನ್ ರಿಸರ್ವ್, ಆಮೇಲೆ ಅಘನಾಶಿನಿ, ಮಾಗಡಿಕೆರೆ. ಇವು 4 ಭಾರತದಲ್ಲಿರುವ ರಾಮ್ಸಾರ್ ಸೈಟ್ 93, ಕರ್ನಾಟಕದಲ್ಲಿರುವ 4 ರಾಮ್ಸಾರ್ ಸೈಟ್ ರಂಗಂತಿಟ್ಟು, ಅಂಕಸಮುದ್ರ, ಅಘನಾಶಿನಿ, ಮಾಗಡಿಕೆರೆ. ಓಕೆನಾ. ಈಗ ಅದರ ಮತ್ತೆ ರಂಗಂತಿಟ್ಟು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ರಂಗಂತಿಟ್ಟು ವೈಲ್ಡ್ ಲೈಫ್ ಸೆಂಚುರಿ ಶ್ರೀರಂಗಪಟ್ಟಣದಲ್ಲಿ ಕಂಡು ಬರುತ್ತೆ. ಇದು ವಾಸ್ ಫಸ್ಟ್ ವೆಟ್ಲ್ಯಾಂಡ್ ಇನ್ ಕರ್ನಾಟಕ, ಅಂದ್ರೆ ಮೊದಲ ವೆಟ್ಲ್ಯಾಂಡ್ ಇದು ಕರ್ನಾಟಕದಾಗಿರುತ್ತೆ. ಯಾವಾಗಂದ್ರೆ ಆಗಸ್ಟ್ 2022ರಲ್ಲಿ ಸೇರಿಸ್ತಾರೆ. ನೆಕ್ಸ್ಟ್ ಅಂಕಸಮುದ್ರ ಬರ್ಡ್ ಸೆಂಚುರಿ, ಇದು ಇರಿಗೇಷನ್ ಟ್ಯಾಂಕ್, ಇದು ವಿಜಯನಗರ ಡಿಸ್ಟಿಕಲ್ಲಿ ಕಂಡು ಬರುತ್ತೆ. ಓಕೆನಾ. ಇದು ವಿಜಯನಗರ ಡಿಸ್ಟಿಕಲ್ಲಿ ಅಂಕಸಮುದ್ರದ ಕಂಡು ಬರುತ್ತೆ. ರಿಚ್ ಬಯೋಡೈವರ್ಸಿಟಿ ಐತೆ ಅಂತ. ಮೈಗ್ರೇಟಿವ್ ಬರ್ಡ್ಸ್ ಅಂದ್ರೆ ವಲಸೆ ಬರುವ ಹಕ್ಕಿಗಳು ಜಾಸ್ತಿ ಬರ್ತವೆ ಅಂಕಸಮುದ್ರ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ. ಓಕೆನಾ. ಇದು ವಿಜಯನಗರ ಡಿಸ್ಟಿಕಲ್ಲಿ ಇದೆ. ಅಘನಾಶಿನಿ ಸಿಚುವೇಟೆಡ್, ಅಘನಾಶಿನಿ ರಿವರ್ ಹತ್ರನೇ ಇದೆ ಅಂತಿದ್ದು. ಅರೇಬಿಯನ್ ಮೀಟ್ಸ್ ಸೆಂಚುರಿ ಸಿ ಇಂಪಾರ್ಟೆಂಟ್ ಸೆಂಚುರಿ ಮ್ಯಾಂಗ್ರೋವ್ ಸ್ಪೀಸೀಸ್ಗಳು ಕಂಡುಬರ್ತವೆ ಅಘನಾಶಿನಿ. ನೆಕ್ಸ್ಟ್ ಮಾಗಡಿಕೆರೆ ಇದು ಗದಗಲ್ಲಿ ಕಂಡುಬರುತ್ತೆ. ಸಿಗ್ನಿಫಿಕೆಂಟ್ ವಿಂಟರ್ ಗ್ರೌಂಡ್ ಆಫ್ ದ ಮೈಗ್ರೇಟರಿ ವಾಟರ್ ಫ್ಲೋ ಅಂಡ್ ವಲ್ನರಬಲ್ ನಿಯರ್ ಥ್ರೆಟೆಂಡ್ ಬರ್ಡ್ ಸ್ಪೀಸೀಸ್, ಅಂದರೆ ಅಳಿವಿನಂಚಿನಲ್ಲಿರುವ ಬರ್ಡ್ ಸ್ಪೀಸೀಸ್ಗೆ ಇದು ಆಶ್ರಯ ಆಗಿದೆ ಅಂತ ಮಾಗಡಿಕೆರೆ, ಇಲ್ಲಿ ಗದಗಲ್ಲಿದೆ. ಓಕೆನಾ. 4 ಕರ್ನಾಟಕದಲ್ಲಿರುವ ರಾಮ್ಸಾರ್ ಸೈಟ್ಗಳು. ಓಕೆನಾ. ರಂಗಂತಿಟ್ಟು ಎಲ್ಲಿದೆ? ಮಂಡ್ಯದಲ್ಲಿದೆ. ಡೈರೆಕ್ಟ್ ಆಗಿ ನೋಡಿದೆ ರಂಗಂತಿಟ್ಟು ಮಂಡ್ಯ, ಶ್ರೀರಂಗಪಟ್ಟಣ ಕೊಟ್ಟಿರೋದಿಲ್ಲ ಒಂದೊಂದ್ಸರಿ, ಮಂಡ್ಯ. ನೆಕ್ಸ್ಟ್ ಮಾಗಡಿಕೆರೆ, ಸಾರಿ ಅಂಕಸಮುದ್ರ ಅಲ್ವಾ. ನೆಕ್ಸ್ಟು ಅಂಕಸಮುದ್ರ ಎಲ್ಲಿ ಕಂಡು ಬರುತ್ತೆ ಅಂದರೆ ವಿಜಯನಗರ, ಇಲ್ಲಿದೆ ವಿಜಯನಗರ. ನೆಕ್ಸ್ಟು ಅಘನಾಶಿನಿ ಇದು UK, ಉತ್ತರ ಕನ್ನಡ ಇದು UK. ಮಾಗಡಿಕೆರೆ ಗದಗ್. ಇದ್ರ ಮೇಲೆ ಈ ರೀತಿ ಕೂಡ ಕ್ವಶನ್ಸ್ ಅನ್ನ ಕೇಳಿದ್ದೇನೆ. ಓಕೆ. ಆಮೇಲೆ ಫಸ್ಟ್ನೇದು ಯಾವುದು ಅಂತ ಹೇಳಿದೆ ನಾನು ನಿಮಗಾಗಲೇ. ಆಮೇಲೆ ಮೊದಲು ಚಿಲ್ಕ ಮತ್ತು ಕಿಯೋಲಾಡಿ ಅಂತ ಹೇಳಿದೆ. ದೊಡ್ಡದು ಯಾವುದು ಅಂತ ಕೇಳ್ತಾನೆ. ನೆಕ್ಸ್ಟ್ ದೊಡ್ಡ ರಾಮ್ಸಾರ್ ಸೈಟ್ ಯಾವುದು ಅಂತ ಕೇಳ್ತಾನೆ. ಇದು ಯಾವುದು ಅಂದ್ರೆ ಸುಂದರ್ಬನ್ ವೈಲ್ಡ್ ಲೈಫ್ ಸೆಂಚುರಿ, ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಇದೆ ಅಲ್ವಾ, ಅದೇ ದೊಡ್ಡ ರಾಮ್ಸಾರ್ ಸೈಟ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಚಿಕ್ಕದು ಯಾವುದು ಅಂತ ಕೂಡ ಕೇಳ್ಬೋದು. ಚಿಕ್ಕ ರಾಮ್ಸಾರ್ ಸೈಟ್, ಚಿಕ್ಕ ವೆಟ್ಲ್ಯಾಂಡ್ ಯಾವುದು ಅಂತ ಕೇಳಿದ್ರೆ ಭಾರತದ ಚಿಕ್ಕ ವೆಟ್ಲ್ಯಾಂಡ್ ರೇಣುಕಾ ಜಲಾಶಯ ಅಂತ ಬರುತ್ತೆ. ರೇಣುಕಾ ಜಲಾಶಯ ಎಲ್ಲಿದೆ? ಹಿಮಾಚಲ ಪ್ರದೇಶದಲ್ಲಿ. ಹಿಮಾಚಲ ಪ್ರದೇಶ. ಓಕೆನಾ. ನೆಕ್ಸ್ಟ್ ಆಯ್ತು, ಇಷ್ಟು ನಿಮಗೆ ಇಂಪಾರ್ಟೆಂಟ್ ಹೇಳ್ಬೇಕಾಗಿತ್ತು ನಾನು. ಇದು ವೆಟ್ಲ್ಯಾಂಡ್ ಮೇಲೆ ಇಷ್ಟು ನೋಡ್ಕೊಂಡಿರಿ. ಓಕೆ. ಮತ್ತೇನು? ವೆಟ್ಲ್ಯಾಂಡ್ ಮೇಲೆ ರೀಸೆಂಟ್ ಅನ್ನೋಕ್ಕಿಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ. ವಿಚ್ ಇಂಡಿಯನ್ ಸ್ಟೇಟ್ ಹೈಯೆಸ್ಟ್ ಇದೆ? ತಮಿಳುನಾಡಲ್ಲಿದೆ. ನೆಕ್ಸ್ಟ್ ವಿಚ್ ಈಸ್ ದ ಲಾರ್ಜೆಸ್ಟ್ ರಾಮ್ಸಾರ್ ಸೈಟ್ ಇನ್ ಇಂಡಿಯಾ? ಸುಂದರ್ಬನ್ ವೆಟ್ಲ್ಯಾಂಡ್. ಅಂದರೆ ಈಗ ವೆಟ್ಲ್ಯಾಂಡ್ ಅಂತ ಟಾಪಿಕ್ ಬಂದ ತಕ್ಷಣ ಅದ್ರ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಏನಿದಾವೆ, ಜಸ್ಟ್ ಈ ಕ್ವಶನ್ ಬಂದಿರೋದೇನು, ವೆಟ್ಲ್ಯಾಂಡ್ ಮೇಲೆ ಒಂದು ಕ್ವಶನ್ ಬಂದಿದೆ. ಓಕೆನಾ. ವೆಟ್ಲ್ಯಾಂಡ್ ಯಾವುದಕ್ಕೆ ಏನಿದು ರಾಮ್ಸಾರ್ ಸೈಟ್ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿಸಿದೆ? ಜೌಗು ಸಂರಕ್ಷಣೆಗೆ. ನಾನು ಅಲ್ಲಿಂದ ಪೂರಾ A to Z ಕವರ್ ಮಾಡ್ತಿದ್ದೆ ನಿಮಗೆ. ಕರ್ನಾಟಕದಲ್ಲಿ ಏನಿದ್ದಾವೆ, ಆಮೇಲೆ ಯಾವ್ದು ಹೈಯೆಸ್ಟ್, ಯಾವುದು ಲೋಯೆಸ್ಟು, ಯಾವುದು ದೊಡ್ಡದು, ಯಾವ್ದು ಸಣ್ಣದು, ಆಮೇಲೆ ಸ್ಟಾರ್ಟಿಂಗ್ ಯಾವುದು. ಓಕೆನಾ. ನಾವು ಜಾಯ್ನ್ ಆಗಿದ್ದೆ ಅವಾಗ ರಾಮ್ಸಾರ್ ಕನ್ವೆನ್ಷನ್ ಸ್ಟಾರ್ಟ್ ಆಗಿದ್ದೆ ಇಲ್ಲಿ, ಅದಿಷ್ಟು. ಓಕೆನಾ. ಫಸ್ಟ್ ಜಾಸ್ತಿ ಇರೋದು ತಮಿಳುನಾಡು. ನೆಕ್ಸ್ಟು ರಾಮ್ಸಾರ್ ಸೈಟ್ ಇನ್ ಇಂಡಿಯಾ ಸುಂದರ್ಬನ್, ಲಾರ್ಜೆಸ್ಟ್ ಸುಂದರ್ಬನ್. ನೆಕ್ಸ್ಟು ಲಾರ್ಜೆಸ್ಟ್ ರಾಮ್ಸಾರ್ ಸೈಟ್ ಇದು ಸುಂದರ್ಬನ್, ಕಾಪಿ ರಿಪೀಟ್ ಆಗಿದೆ. ಅದು ಸ್ಮಾಲೆಸ್ಟ್ ಹಿಮಾಚಲ ಪ್ರದೇಶದಲ್ಲಿ ಐತಿ, ಇದು ರೇಣುಕಾ ವೆಟ್ಲ್ಯಾಂಡ್. ಓಕೆ. ನೆಕ್ಸ್ಟ್ ರಾಮ್ಸಾರ್ ಕನ್ವೆನ್ಷನ್ ವಾಸ್ ಸೈನ್ಡ್ ವಿಚ್ ಕಂಟ್ರಿ? ಓಕೆನಾ. ಇರಾನ್ ಇದು. ನೆಕ್ಸ್ಟ್ ಇನ್ ವಿಚ್ ಇಯರ್ ಡಿಡ್ ಇಂಡಿಯಾ ಬಿಕಮ್ ಎ ಪಾರ್ಟಿ ಟು ದ ರಾಮ್ಸಾರ್ ಕನ್ವೆನ್ಷನ್? ಓಕೆನಾ. ಇದು ಜಾಯ್ನ್ ಆಗಿದ್ದು 1972. ಪಾರ್ಟಿಯಲ್ಲಿ ಪಾರ್ಟ್ ಆಗಬೇಕು. ಓಕೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ವೆಟ್ಲ್ಯಾಂಡ್ ವಾಸ್ ರೀಸೆಂಟ್ಲಿ ಆಡೆಡ್ ಇನ್ ಇಂಡಿಯಾಸ್ ರಿಲೀಸ್ಡ್ ರಾಮ್ಸಾರ್ ಸೈಟ್? ಓಕೆನಾ. ಬಿಂದ್ವಾ, ಸಖ್ಯ ಸಾಗರ್, ಉದಯ್ ಲೇಕ್ ಆರ್ ರಾಮ್ಸಾರ್ ಸೈಟ್. ಇನ್ನು ಉದ್ವಾ ಲೇಕ್ ಬ್ರಿಂಗ್ ದ ವೆರಿ ರೀಸೆಂಟ್. ಓಕೆನಾ. ಇವೆಲ್ಲವೂ ರೀಸೆಂಟ್ ಆಗಿ ಸೇರಿದಾವೆ. ಓಕೆ. ಅದರಲ್ಲಿ 2 ಇದ್ರುವವು, ಬಿಹಾರದು ಮತ್ತೆ 2 ಇದ್ದಾವೆ, ಬಟ್ ಆಪ್ಷನ್ ಅಲ್ಲಿ ಇಲ್ಲ. ನೆಕ್ಸ್ಟ್
ನಾಟ್ ರಾಮ್ಸಾರ್ ಸೈಟ್ ಯಾವ್ದು ಅಲ್ಲ ಅಂತಂದು ಕೂಡ ಕ್ವಶನ್ಸ್ ಕೇಳ್ತಾನೆ ಅಂತ. ಈ ಕ್ವಶನ್ ನೋಡಿದ್ರೆ ಯಾವುದು ಅಲ್ಲ. ಓಕೆನಾ, ಇದರಲ್ಲಿ ತೂಸೋ ಮೊರಿಯೋ ವೆಟ್ಲ್ಯಾಂಡ್ ಇದಲ್ಲ ಅಂತೆ, ಉಳಿದದ್ವೆಲ್ಲ ಹೌದು. ಅಂದ್ರೆ ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡ್ತಾನೆ ಅಂತ ಕೂಡ ನಿಮಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಹಾಕಿರೋದು. ಅಂದ್ರೆ ರಾಮ್ಸಾರ್ ಸೈಟ್ ನೀವು ಒಂದ್ಸಲ ಕಣ್ಣು ಆಡ್ಸ್ಕೋಬೇಕು ಇಷ್ಟು ಅಂತ ಇದು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ. ಅಂದ್ರೆ ಯಾವ್ದಲ್ಲ ಅಂತ ಕೇಳ್ತಿದ್ದಾನೆ ಅಂದ್ರೆ ನಿಮ್ಗೆ ಯಾವ್ದು ಹೌದು ಅಂತ ಗೊತ್ತಿರ್ಬೇಕಲ್ವಾ, ಹಾಗಾಗಿ. ನೆಕ್ಸ್ಟ್ ಓಕೆ, ಇದೆಷ್ಟು 47 ಸ್ಲೈಡ್ ನಂಬರು. ನಾನು ಒಂದು ಕ್ವಶನ್ ತೊಗೊಂಡು ಎಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ. ಓಕೆ, ಇದೆಷ್ಟು 34ಇಂದ 47ವರೆಗೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ಇಷ್ಟು ಸ್ಲೈಡಲ್ಲಿ ನಾನು ಜಸ್ಟ್ ಒಂದು ಕ್ವಶನನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. 34 ಅಲ್ಲಿಗೆ ನೋಡಿದರೆ ಎಷ್ಟು 13 ಪೇಜಸ್. ಓಕೆನಾ, 13 ಪೇಜಸ್ ನಾನು ನಿಮಗೆ ಜಸ್ಟ್ ಒಂದು ಕ್ವಶನ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀನಿ ನಿಮಗೆ. ಓಕೆನಾ, ಇದು ಇನ್ ಡೀಟೇಲಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲ ನಿಮ್ಗೆ ಇನ್ನೂ ಡೆಪ್ತ್ ಬೇಕಂದ್ರೆ ಹೇಳಿ, ಇನ್ನೂ ಡೆಪ್ತಾಗಿ ಮಾಡೋಣ. ಓಕೆನಾ, ಹಾಗೆ ಕ್ಲಾಸಸ್ ಯಾವ ರೀತಿ ಇತ್ತಂದ್ರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸೋಕ್ಕೆ ಸಾಧ್ಯ ಆಗಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ಕೆಳಗಿನ ಯಾವ ಒಂದು ಹೇಳಿಕೆ ಸರಿಯಾಗಿಲ್ಲ, ಅಂದರೆ ಯಾವ್ದು ರಾಂಗು, ಈ ರೀತಿ ಕ್ವಶನ್ ಕೇಳ್ತಾನೆ. ಇದು KA ಕ್ವಶನ್ ಪೇಪರ್ ಆಗಿರುತ್ತೆ. ನಾನು ಯಾವುದೇ ರೀತಿಯ ಮಾಡಲ್ ಕ್ವಶನ್ ಪೇಪರ್ ಅಲ್ಲ, ಅದಕ್ಕೆ ನಾನು ಅದರದ್ದು ಫೋಟೋನೇ ಹಾಕಿರ್ತಾರೆ ನೋಡಿ. ಲಾವಸ್ ಭೂ ಆವೃತ್ತ ದೇಶ ಆಗಿದೆ ಅಂತೆ. ಗ್ರೀನ್ಲ್ಯಾಂಡ್ ಇದು ಅತಿ ದೊಡ್ಡ ದ್ವೀಪ ಅಂತೆ. ಬೈಕಲ್ ಸರೋವರ ರಷ್ಯಾದಲ್ಲೈತೆ ಅಂತೆ. ಟೊಂಗಾ ಟ್ರೆಂಚ್, ಇದು ಕಂದರ್ ಅಂದರೆ ಟ್ರೆಂಚ್. ಟೊಂಗಾ ಟ್ರೆಂಚ್ ಇದು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಐತಂತೆ. ಓಕೆನಾ, ನಾನು ಇದನ್ನ ಡೈರೆಕ್ಟಾಗಿ ಆನ್ಸರ್ ಹೇಳಿ ನೆಕ್ಸ್ಟ್ ಇದಕ್ಕೆ ನಾನು ಎಕ್ಸ್ಪ್ಲೇನ್ ಎಲ್ಲ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಏನಿದೆ, ಲಾವಸ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳ್ತಿದ್ರೆ, ನೀವು ಮ್ಯಾಪ್ ನೋಡಿದ್ರೆ ಮಾತ್ರ ಇದು ಗೊತ್ತಾಗುತ್ತೆ. ಇದು ಫಸ್ಟ್ನೇ ಆಪ್ಷನ್ ಕೂಡ ರೈಟು. ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ, ಇದು ಕೂಡ ರೈಟು. ಬೈಕಲ್ ಸರೋವರ ರಷ್ಯಾದಲ್ಲಿದೆ, ಇದು ಕೂಡ ರೈಟು. ಇದು ಅಟ್ಲಾಂಟಿಕ್ ಸಾಗರ ಅಂತ ಇದೆ ಅಲ್ವಾ, ಇದು ಪೆಸಿಫಿಕ್. ಇದು ಪೆಸಿಫಿಕ್. ಹಾಗಾಗಿ ಯಾವುದು ರಾಂಗ್ ಅಂತ ಕೇಳಿರೋದ್ರಿಂದ 4ನೇ ಆಪ್ಷನ್ ಇದಕ್ಕೆ ರಾಂಗ್ ಆಗಿರುತ್ತೆ, ಅದೇ ರೈಟ್ ಆನ್ಸರ್. ನೆಕ್ಸ್ಟ್ ಟೊಂಗಾ ಟ್ರೆಂಚ್ ಬಗ್ಗೆ ಕೇಳ್ತಾನೆ. ಟೊಂಗಾ ಟ್ರೆಂಚ್ ಅಲ್ವಾ ಇವಾಗ ರಾಂಗ್ ಆಗಿರೋದು. ಟೊಂಗಾ ಟ್ರೆಂಚ್ ಈಸ್ ಲೊಕೇಟೆಡ್ ಇನ್ ಪೆಸಿಫಿಕ್ ಓಷನ್. ಎಲ್ಲಿದೆ ಫಸ್ಟ್ ನೋಡ್ತೀನಿ. ಓಕೆನಾ, ಟೊಂಗಾ ಟ್ರೆಂಚ್ ಇಲ್ಲಿ ನೋಡಿ. ಟೊಂಗಾ ಟ್ರೆಂಚ್ ಇದೆ, ಟೊಂಗಾ ಟ್ರೆಂಚ್. ಓಕೆನಾ, ಪೆಸಿಫಿಕ್ ಓಷನಲ್ಲಿ ಕಂಡುಬರ್ತದೆ. ಪೆಸಿಫಿಕ್ ಓಷನ್ ಸ್ಪೆಷಾಲಿಟಿ ಸೌತ್ ಪೆಸಿಫಿಕ್ ಓಷನ್ ಈಸ್ ಸಿಚುವೇಟೆಡ್ ಈಸ್ಟ್ ಟೊಂಗಾ ಏನಿದು ಆರ್ಚಿಪೆಲಿಗೋ ಅಂಡ್ ಫ್ರಮ್ ದ ನಾರ್ದರ್ನ್ ಇಂದ ಕೆರಮ ಟೊಂಗಾ ಸಬ್ ಕಾಂಟಿನೆಂಟ್ ಸಬ್ಸ್ಟ್ರಕ್ಷನ್ ಝೋನ್ ಅಂತ ಇದೆ. ಇಟ್ ಈಸ್ ದ ನೇಮ್ ಆಫ್ ದ ಡೀಪೆಸ್ಟ್ ಓಷನ್ ಅಂತ. ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ. ಡೀಪೆಸ್ಟ್ ಓಷನ್ ಟ್ರೆಂಚ್ ಇನ್ ದ ವರ್ಲ್ಡ್. ಡೀಪೆಸ್ಟ್ ಪಾಯಿಂಟ್ ಇನ್ ದ ಟ್ರೆಂಚ್ ಈಸ್ ಕಾಲ್ಡ್ ಹಾರಿಜನ್ ಡೀಪ್. ಓಕೆನಾ, ಡೀಪೆಸ್ಟ್ ಪಾಯಿಂಟ್ ಇನ್ ದ ಟ್ರೆಂಚ್ ಈಸ್ ಕಾಲ್ಡ್ ಹಾರಿಜನ್ ಡೀಪ್ ಅಂತ ಇದೆ ಇಲ್ಲಿ, ಹಾರಿಜನ್ ಡೀಪ್ ಅದರಲ್ಲಿ. ಆಮೇಲೆ ಡೀಪೆಸ್ಟ್ ಓಷನಿಟಿಕ್ ಟ್ರೆಂಚ್ ಇನ್ ದ ವರ್ಲ್ಡ್ ಅಂದರೆ ಟೊಂಗಾ ಟ್ರೆಂಚ್. ಅದರಲ್ಲಿ ಡೀಪೆಸ್ಟ್ ಪಾಯಿಂಟ್ ಅಂತ ಕೇಳಿದ್ರೆ ಹಾರಿಜನ್ ಡೀಪ್. ಇದನ್ನು ಕೂಡ ನೆಕ್ಸ್ಟ್ ಕೇಳ್ಬೋದು. ಹಾರಿಜನ್ ಡೀಪ್ ಎಲ್ಲಿದೆ, ಪೆಸಿಫಿಕ್ ಓಷನ್ ಅಲ್ಲಿದೆ. ಹಾರಿಜನ್ ಡೀಪ್ ಯಾವ ಟ್ರೆಂಚಲ್ಲಿ ಕಂಡು ಬರುತ್ತೆ, ಟೊಂಗಾ ಟ್ರೆಂಚಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಟೊಂಗಾ ಟ್ರೆಂಚ್, ದ ಟ್ರೆಂಚ್ ಇಸ್ ಪಾರ್ಟ್ ಆಫ್ ದ ಪೆಸಿಫಿಕ್ ರಿಂಗ್ ಆಫ್ ಫೈರ್ನ ಭಾಗವಾಗಿದೆ ಅಂತ ಹೇಳ್ತಾರೆ. ರಿಂಗ್ ಆಫ್ ಬಟ್ ಟೊಂಗಾ ಟ್ರೆಂಚ್ ಇಲ್ಲಿ ಬರಲ್ಲ ಹಂಗಂದ್ರೆ. ರಿಂಗ್ ಆಫ್ ಫೈರ್ ಅಂದ್ರೆ ಒಂದು ನಿಮಿಷ. ಪೆಸಿಫಿಕ್ ಅಂದರೆ ಇಲ್ಲಿ ಬರುತ್ತೆ, ಪೆಸಿಫಿಕ್ ಇದರಲ್ಲಿ ಬರುತ್ತೆ. ರಿಂಗ್ ಆಫ್ ಫೈರ್ ಇಲ್ಲಿ ಕಂಡು ಬರುತ್ತಲ್ವಾ, ರಿಂಗ್ ಆಫ್ ಫೈರ್ ಇಲ್ಲಿ ಕಂಡು ಬರುತ್ತೆ. ಓಕೆನಾ, ಟೊಂಗಾ ಟ್ರೆಂಚ್ ಇದ್ರೊಳಗೆ ಕಂಡು ಬರುತ್ತೆ, ಟೊಂಗಾ ಟ್ರೆಂಚ್. ಬಟ್ ಇಲ್ಲಿ ಟೊಂಗಾ ಅಂತ ಇಲ್ಲಿದೆ. ಒಂದು ನಿಮಿಷ ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ, ಒಂದು ನಿಮಿಷ. ರೈಟ್ ಟೊಂಗಾ ಟ್ರೆಂಚ್ ಅದೇ ರೈಟ್. ಓಕೆನಾ, ಪೆಸಿಫಿಕ್ ಓಷನ್ ರೈಟ್ ಅದೇ. ಈ ಪೆನ್ನು ಟೊಂಗಾ ಟ್ರೆಂಚ್ ಅದು ರೈಟ್ ಇದು ರೈಟ್. ಓಕೆನಾ, ಇದು ರೈಟ್, ಇಲ್ಲೇ ಬರುತ್ತೆ, ಇಷ್ಟು ಇಲ್ಲೇ ಕಂಡು ಬರುತ್ತೆ ಟೊಂಗಾ ಟ್ರೆಂಚ್. ಓಕೆ, ಪೆಸಿಫಿಕ್ ಓಷನ್ ಅಲ್ಲೇ ಕಂಡು ಬರುತ್ತೆ. ರಿಂಗ್ ಆಫ್ ಫೈರ್ ಕೂಡ ಅಲ್ಲೇ ಕಂಡು ಬರುತ್ತೆ.
ಫ್ರೀಕ್ವೆಂಟ್ಲಿ ರಿಂಗ್ ಆಫ್ ಫೈರ್ ಅಂದರೆ ಅರ್ಥಕ್ವೇಕಲ್ಲಿ ಜಾಸ್ತಿ ಆಗ್ತಾವಂತ ಹಾಗಾಗಿ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಟೊಂಗಾ ಟ್ರೆಂಚ್, ಪೆಸಿಫಿಕ್ ಓಷನ್, ಟೊಂಗಾ. ಇದರಲ್ಲಿ ಟೊಂಗಾ ಟ್ರೆಂಚಲ್ಲಿ ಹಾರಿಜಾನ್ ಡೀಪ್ ಅಂತ ಇದೆ. ಹಾರಿಜಾನ್ ಡೀಪ್ ಇದು ಇನ್ ಡೆಪ್ತ್ ಅಂದರೆ ಭಾಳ ಆಳವಾಗಿದೆ ಅಂತ. ಓಕೆನಾ. ನೆಕ್ಸ್ಟು ತಸ್ಮನ್ ಸಿ ಅಂತ ಕಂಡುಬರುತ್ತೆ ಇಲ್ಲಿ. ಆಮೇಲೆ ಕೋರಲ್ ಸಿಗಳು ಇಲ್ಲಿ ಕಂಡುಬರ್ತವೆ, ಕೋರಲ್ ಸೀಸು. ಓಕೆನಾ. ಇದರೆಲ್ಲ ಇಂಪಾರ್ಟೆಂಟ್ ಇದು, ಸ್ವಲ್ಪ ನೋಡ್ಕೊಳ್ಳಿ. ಟೊಂಗಾ, ಪೆಸಿಫಿಕ್. ಓಕೆನಾ. ಇವೆರಡು ಪಾಯಿಂಟ್ ನೋಡ್ಕೊಳ್ರಿ. ಪೆಸಿಫಿಕಲ್ಲಿ ಇದು ಟೊಂಗಾ ಟ್ರೆಂಚ್ ಅಂತ ಬಂದ ತಕ್ಷಣ ಇದು ಸ್ವಲ್ಪ ಹಾರಿಜನ್ ಡೀಪ್ ಕೂಡ ನೋಡ್ಕೊಳ್ರಿ. ನೆಕ್ಸ್ಟ್ ಹಾರಿಜನ್ ಡೀಪ್ ಎಲ್ಲಿದೆ ಅಂತ ಕೂಡ ಕೇಳ್ಬೋದು. ಮತ್ತೇನು ಕೇಳ್ಬೋದು ಇದರಲ್ಲಿ? ಟೊಂಗಾ ಅಂತ ಇಲ್ಲಿ ಪ್ಲೇಸ್ ಇದೆ. ನೆಕ್ಸ್ಟ್ ಅಷ್ಟು ಕೇಳ್ಬೋದು. ಓಕೆ. ನೆಕ್ಸ್ಟ್ ಇನ್ನೊಂದು ಏನು ಕೇಳಿದೆ ನಾನು, ಲಾವೋಸ್ ಕೇಳಿದಾನೆ. ಲಾವೋಸ್ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಹೌದು ಅಲ್ಲ ಅಂತ. ಹೌದು, ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಇದು ಲ್ಯಾಂಡ್ ಲಾಕ್ಡ್, ಇದು ಮಿಡ್ಲ್ ಇದೆ. ಇಲ್ಲಿ ವಿಯೆಟ್ನಾಂ ಕಂಡುಬರುತ್ತೆ, ಇಲ್ಲಿ ಕಾಂಬೋಡಿಯಾ ಕಂಡುಬರುತ್ತೆ. ಹಾಗಾಗಿ ಇಲ್ಲಿ ಬಾರ್ಡರ್ ಸೌತ್ ಚೀನಾ ಸಿ ಬಾರ್ಡರ್ ಆಗಿದೆ. ಹಾಗಾಗಿ ಇದು ಲಾವೋಸ್ ಈಸ್ ಎ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಓಕೆನಾ. ಎಲ್ಲವೂ ನೆನ್ಪಿಟ್ಕೊಳಕ್ಕಾಗಲ್ಲ, ಬಟ್ ಇದು ಕರೆಂಟ್ ಅಫೇರ್ಸಲ್ಲಿ ನ್ಯೂಸ್ ಬಂದಿರುತ್ತೆ. ಲ್ಯಾಂಡ್ ಲಾಕ್ಡ್ ಇದೇನಿದು ಲಾವೋಸ್, ಹಾಗಾಗಿ ನ್ಯೂಸಲ್ಲಿ ಬಂದಿರುತ್ತೆ. ಆಮೇಲೆ ಥೈಲ್ಯಾಂಡ್ ಇದೆ ಈ ಕಡೆ ಮಯನ್ಮಾರ್ ಇದೆ. ಹಾಗಾಗಿ ಲಾವೋಸ್ ಅನ್ನೋದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಆಪ್ಷನ್ ಅದು ಕೂಡ ರೈಟ್. ನೆಕ್ಸ್ಟ್ ಜಿಯೋಗ್ರಫಿ ಅಂಡ್ ಲೊಕೇಶನ್ ಅಂದರೆ ಗ್ರೀನ್ಲ್ಯಾಂಡ್ ಬಗ್ಗೆ ಇದು ಇನ್ಫಾರ್ಮೇಷನ್. ಗ್ರೀನ್ಲ್ಯಾಂಡ್ ಅಂತ ಕ್ವಶನ್ ಬಂತಲ್ವಾ. ಗ್ರೀನ್ಲ್ಯಾಂಡ್ ಎಲ್ಲಿದೆ? ಗ್ರೀನ್ಲ್ಯಾಂಡ್ ಈಸ್ ಲೊಕೇಟೆಡ್ ನಾರ್ದರ್ನ್ ಫ್ರೀಸ್ಡ್ ಝೋನ್ ಬಿಟ್ವೀನ್ ದ ಆರ್ಕ್ಟಿಕ್ ಅಂಡ್ ಅಂಟಾರ್ಟಿಕ್ ಓಷನ್. ಆರ್ಟಿಕ್ ಅಂಡ್ ಅಂಟಾರ್ಟಿಕ್ ಓಷನ್ ಮಿಡ್ಲಲ್ಲಿದೆ ಯಾವುದು? ಗ್ರೀನ್ಲ್ಯಾಂಡ್. ಓಕೆನಾ. ವಾಟ್ ಸಪ್ರೇಟ್ ಗ್ರೀನ್ಲ್ಯಾಂಡ್ ಫ್ರಮ್ ಕೆನಡಾ ಅಂದರೆ ಸಪ್ರೇಟ್ ಗ್ರೀನ್ಲ್ಯಾಂಡ್ ಬೆಫಿನ್ ಅಂಡ್ ಡೇವಿಸ್ ಸ್ಟ್ರೀಟ್ ಅಂದರೆ ಇವು ಸಪ್ರೇಟ್ ಮಾಡ್ತಾವಂತಾರೆ ಕೆನಡಾದಿಂದ. ಓಕೆನಾ. ಗ್ರೀನ್ಲ್ಯಾಂಡ್ ಸಪ್ರೇಟ್ ಮಾಡೋದು ಯಾವುದಂದ್ರೆ ಕೆನಡಾವನ್ನು ಬೆಫಿನ್ ಬೈ ಆ್ಯಂಡ್ ಸ್ಟ್ರೈಟ್ ಅಂದ್ರೆ ಏನು? ಸ್ಟ್ರೈಟ್ ಅಂದರೆ ಅದಕ್ಕೆ ಏನಂದ್ರೆ ಕೊಲ್ಲಿ ಏನಂತ ಕರಿತಾರೆ ನೋಡ್ರಿ ಅದಕ್ಕೆ. ಓಕೆನಾ. ಅವು ಸಪ್ರೇಟ್ ಮಾಡ್ತಾವೆ. ಏನು ಕನ್ನಡದಲ್ಲಿ ಏನೋ ಇದೆ ಅದಕ್ಕೆ, ಕನ್ನಡದಲ್ಲಿ ಏನೋ ಅಂತಾರೆ ಅದಕ್ಕೆ. ಇದು ಕೊಲ್ಲಿ ಮತ್ತು ಕಾರಿ ಈ ಥರ ಏನೋ ಬರ್ತಾವೆ, ಅವೆರಡು ಕನ್ಫ್ಯೂಸ್ ಆಗ್ತವೆ. ಓಕೆನಾ. ಬಫಿನ್ ಬೈ ಆಮೇಲೆ ಇದು ಸ್ಟ್ರೈಟ್. ಓಕೆನಾ. ಸಪ್ರೇಟ್ ಗ್ರೀನ್ಲ್ಯಾಂಡ್ ಫ್ರಮ್ ದ ನಾರ್ದರ್ನ್ ಐಸ್ಲ್ಯಾಂಡ್ ಕೆನಡಾವನ್ನು ಸಪ್ರೇಟ್ ಮಾಡ್ತವೆ. ನೆಕ್ಸ್ಟ್, ವೈ ಇಸ್ ದ ಗ್ರೀನ್ಲ್ಯಾಂಡ್ ಕಾಲ್ಡ್ ತಂಡ್ರಾ ರೀಜನ್ ಅಂತ ಯಾಕೆ ಕರೀತಾರೆ ಅಂದರೆ ಅಲ್ಲಿ ಜಾಸ್ತಿ ಸ್ನೋ ಬೀಳ್ತತೆ, ಹಾಗಾಗಿ ತಂಡ್ರಾ ರೀಜನ್ ಅಂತ ಕರೀತಾರೆ ಅದನ್ನು. ಓಕೆ. ನೆಕ್ಸ್ಟ್, ವಾಟ್ ಈಸ್ ದ ಅವರೇಜ್ ಥಿಕ್ನೆಸ್ ಆಫ್ ದ ಐಸ್? ಜಾಸ್ತಿ ಥಿಕ್ನೆಸ್ ಇರುತ್ತೆ, 1500 ಮೀಟ್ರ್ ಥಿಕ್ನೆಸ್ ಇರುತ್ತಂತೆ ಐಸ್ಬರ್ಗಲ್ಲಿ. ಕಂಪ್ಲೀಟಾಗಿ ಐಸೇ ಇರುತ್ತೆ ಅಲ್ಲಿ. ನೆಕ್ಸ್ಟ್, ವಾಟ್ ಈಸ್ ದ ಐಸ್ಬರ್ಗ್? ಇಲ್ಲೇ ಇಷ್ಟು ಥರ ಕೇಳ್ತಾನೆ. ನೆಕ್ಸ್ಟ್, ಲೇಕ್ ಬೈಕಲ್ ಸರೋವರದ ಬೈಕಲ್ ಲೇಕ್ ಬಗ್ಗೆ ಕೇಳಿದೆ, ಅದರಲ್ಲಿ ಆಪ್ಷನ್ ಬಂದಿತ್ತು. ಹಾಗಾಗಿ ಬೈಕಲ್ ಅನ್ನು ಸ್ವಲ್ಪ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಲೇಕ್ ಬೈಕಲ್ ಈಸ್ ದ ರಿಫ್ಟ್ ಲೇಕ್ ಈಸ್ ಸೈಬೀರಿಯಾ, ರಷ್ಯಾ ಅಂಡ್ ಈಸ್ ದ ನೋನ್ ಆಸ್ ಇಮ್ಯಾಜಿನ್ ಸೈಜ್ ಇಲ್ಲಿ ಕೇಳಲ್ಲ. ಆಮೇಲೆ ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆ ಅದು. ಅಂಡ್ ಈಸ್ ಕಾಲ್ಡ್ ಗಲಪಗೋಸ್ ಆಫ್ ರಷ್ಯಾ. ಆಮೇಲೆ ಇದು ಡೀಪೆಸ್ಟ್ ಲೇಕ್ ಇದು. ನೆಕ್ಸ್ಟು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ವಾಲ್ಯೂಮಲ್ಲಿ ಇದು ಲೇಕ್ ಬೈಕಲ್. ನೆಕ್ಸ್ಟ್, ಓಲ್ಡೆಸ್ಟ್ ಲೇಕ್ ಇದು 25 ರಿಂದ 30 ಮಿಲಿಯನ್ ಹಳೆಯದು ಲೇಕ್ ಆಗಿದೆ ಇದು. ಓಕೆನಾ. ರಷ್ಯಾದಲ್ಲಿ ಕಂಡುಬರುತ್ತೆ. ಡೀಪೆಸ್ಟ್ ಲೇಕ್ ಆಗಿದೆ, ಫ್ರೆಶ್ ವಾಟರ್ ಲೇಕ್ ಆಗಿದೆ ಇದು. ಆಮೇಲೆ ಸಾಲ್ಟ್ ವಾಟರ್ ಲೇಕ್ ಅಂತ ನಿಮ್ಗೆ ಆಪ್ಷನಲ್ಲಿ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾನೆ, ಹಾಗಾಗಿ ಫ್ರೆಶ್ ವಾಟರ್ ಲೇಕ್ ಆಗಿದೆ. ಇದು ಯಾವುದಂದ್ರೆ ಲೇಕ್ ಬೈಕಲ್. ಐ ಹೋಪ್ ಇದು ಕ್ವಶನ್ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಯಾವುದ್ರ ಬಗ್ಗೆ ಯಾವುದು ರಾಂಗ್ ಅಂತ ಕೇಳಿದ್ದೇನೆ, ಹಾಗಾಗಿ ನಾನು 4 ಆಪ್ಷನ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದರಲ್ಲಿ. ಓಕೆ. ನೆಕ್ಸ್ಟ್, ಕೈಗಾರಿಕಾ ಪ್ರದೇಶ ಮತ್ತು ದೇಶಗಳು. ರೋಹರ್ ಅಂತ ಇದೆ ಕೈಗಾರಿಕಾ ಪ್ರದೇಶ. ರೋಹರ್, ಮಂಚೂರಿಯಾ, ಐಸ್ ಕೊಲ್ಲಿ, ನೋವಿ ಪ್ರದೇಶ ಮತ್ತು ಬೋಸ್ಟರ್ನ್. ಅಂದರೆ ಇವು ಯಾವುದಕ್ಕೆ ಮ್ಯಾಚ್ ದ ಫಾಲೋಯಿಂಗ್ ಈಗ ಹೊಂದಿಸಿ ಬರ್ಬೇಕೀಗ. ರೋಹರ್ ಎಲ್ಲಿ ಕಂಡುಬರುತ್ತೆ? ರೋಹರ್ ಎಲ್ಲಿ ಕಂಡುಬರುತ್ತೆ? ಮಂಚೂರಿಯಾ ಎಲ್ಲಿ ಕಂಡುಬರುತ್ತೆ? ಮಂಚೂರಿಯಾ ಇದು ಚೀನಾ. ಇದು. ರೋಹರ್ ಇದು ಜರ್ಮನಿಯಲ್ಲಿತ್ತು. ರೋಹರ್ ಜರ್ಮನಿ. 4ನೇ ತರಬೇಕು. 4 ಇದು ಒಂದೇ ಇದೆ, ಹಾಗಾಗಿ 1ನೇ ಆಪ್ಷನ್ ರೈಟ್. ರೋಹರ್ ಜರ್ಮನಿ, ಮಂಚೂರಿಯಾ ಚೀನಾ. ಚೀನಾದ್ ಗೊತ್ತಿದ್ರೂ ಕೂಡ ಆನ್ಸರ್ ಮಾಡ್ಬೋದು, 1ನೇದು ಗೊತ್ತಿದ್ರೂ ಕೂಡ ಆನ್ಸರ್ ಮಾಡ್ಬೋದು ನೀವು. ಐಸ್ ಕೊಲ್ಲಿ ಅಥವಾ ನೋಬಿ ಪ್ರದೇಶ ಅಂತಿದೆ, ಇದು ಗೊತ್ತಿಲ್ಲ ಅಂದ್ರೂ ಕೂಡ ಆನ್ಸರ್ ಮಾಡಿ. ಜಪಾನು, USA, ಬೋಸ್ಟರ್ನ್ ಇದು. ಓಕೆನಾ. ಇದ್ರ ಯಾವುದಾದ್ರು ಒಂದು ಗೊತ್ತಿದ್ರೂ ಕೂಡ ಆನ್ಸರ್ ಮಾಡ್ಬೋದು ನೀವು. ಇದರಲ್ಲಿ ಕೂಡ 2ನೇ ಆಪ್ಷನ್ ಇಲ್ಲೆಲ್ಲಿ 2 ಇಲ್ಲ, 1 ಇದ್ರೊಳಗೆ ಯಾವಲ್ಲಿ ಇಲ್ಲ, 4 ಇದರಲ್ಲಿ ಎಲ್ಲಿ 4 ಇಲ್ಲ, 3
ರಲ್ಲಿ 3 ಇಲ್ಲ. ಇವು 4ರಲ್ಲಿ ನಿಮಗೆ ಒಂದು ಕೈಗಾರಿಕಾ ಪ್ರದೇಶ ಗೊತ್ತಿದ್ರೂ ಕೂಡ ಈ ಕ್ವಶನ್ನ ನೀವು ಆರಾಮ್ಸೆ ಅಟೆಂಡ್ ಮಾಡ್ಬೋದು. ರೋಹರ್ ಇಸ್ ಅ ಮೇಜರ್ ಇಂಡಸ್ಟ್ರಿಯಲ್ ರೀಜನ್ ಲೊಕೇಟೆಡ್ ಇನ್ ಜರ್ಮನಿ. ಮಂಚೂರಿಯಾ ಇದು ಚೀನಾ. ಬೋಸ್ಟನ್ ಸಿಟಿ ಇಸ್ ಯುನೈಟೆಡ್ ಸ್ಟೇಟ್. ಓಕೆ, ಇದಕ್ಕೆ ಅಷ್ಟೊಂದು ಎಕ್ಸ್ಪ್ಲೇನ್ ಏನು ಬೇಡ, ಯಾಕಂದರೆ ಕೈಗಾರಿಕಾ ಪ್ರದೇಶ ಅಂದರೆ ಅದನ್ನ ಎಲ್ಲ ದೇಶದಲ್ಲಿ ಇರ್ತವೆ. ಯಾವ ನ್ಯೂಸಲ್ಲಿರೋನು ಸ್ವಲ್ಪ ಇದು ಇಂಪಾರ್ಟೆಂಟ್ ಇರೋನು ಅಷ್ಟೇ ನೋಡ್ಕೊಳ್ಳಿ. ಇಲ್ಲಾಂದರೆ ಇನ್ ಡೀಟೇಲಾಗಿ ಕಲಿಯಕ್ಕೆ ಹೋದ್ರೆ ಎಲ್ಲ ದೇಶದ್ದು ಕಲ್ಕೊಂತ ಹೋದ್ರೆ ಎಷ್ಟಂತ ನೆನ್ಪಿಟ್ಕೊಳಕ್ಕಾಗುತ್ತೆ. ಹಾಗಾಗಿ ಇವು ಯಾವಾಗಾದರೂ ಒಂದೊಂದ್ಸರಿ ಕ್ವಶನ್ ಬರ್ತಿರ್ತವೆ. ಇಂಥವಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ ಜಾಸ್ತಿ. ಓಕೆನಾ. ನೆಕ್ಸ್ಟ್ ಸಿಂಧು ನದಿ. ಸಿಂಧು ನದಿ ನದಿಗಳ ರಿಲೇಟೆಡ್ ಯಾವಾಗಲೂ ಕ್ವಶನ್ ಬರ್ತದೆ. ಬಟ್ ಇದರಲ್ಲಿ ಎಷ್ಟು ಡೆಪ್ತ್ ನಾಲೆಡ್ಜ್ ನಿಮಗೆ ಬೇಕು ಅಂತ ಕೇಳ್ತಿದ್ದಾನೆ ನೋಡಿ. ಇದರಲ್ಲಿ ಏನಿದೆ ಅಂದರೆ, ಮೇಲಿನ ಯಾವ ಸಿಂಧು ನದಿಯು ಉಪನದಿಗಳು ಅಟಾಕ್ನಿಂದ ಸೇರುತ್ತದೆ? ಫಸ್ಟ್ ಆಫ್ ಆಲ್ ಇವಿಷ್ಟು 5 ನದಿಗಳು ಸಿಂಧು ನದಿಯ ಉಪನದಿಗಳಂತ ಅಂದರೆ ನೀವು ನಂಬಕ್ಕೆ ರೆಡಿ ಇರಲ್ಲ. ಓಕೆನಾ. ಸಿಂಧು ನದಿ ಉಪನದಿಗಳು ನಾವು ಅವು 6 ಅದಾವಲ್ಲ, ಸಟ್ಲೇಜು, ರಾವಿ, ಬಿಯಾಸ್, ಅವನಷ್ಟೇ ಅಂದ್ಕೊಂಡಿರ್ತೀವಿ. ಓಕೆನಾ. ಇಲ್ಲಿ ಏನು ಕೇಳಿದ ನೋಡ್ರಿ, ಗಿಲ್ಗಿಟ್, ಟೋಜ್, ಹುನ್ಸಾ, ಖುರ್ರಮ್, ಡ್ರಾಸ್ ಇವು 5 ನದಿಗಳು ಕೂಡ ಸಿಂಧು ನದಿಯ ಉಪನದಿಗಳೇ. ಪಾಯಿಂಟ್ ಏನು ಹಂಗಂದ್ರೆ ಕ್ವಶನ್ ಏನು ಕೇಳ್ತಾನೆ, ಈ 5 ಸಿಂಧು ನದಿ ಉಪನದಿಗಳಲ್ಲಿ ಅಟಾಕ್ನಿಂದ ಕೆಳಗೆ ಬಂದು ಸೇರುತ್ತದೆ ಅಂದರೆ ಉಪನದಿಗಳು ಅಂದ್ರೆ ಇವಾಗ ಸಿಂಧು ನದಿ ಇದು. ಒಂದು ನಿಮಿಷ ನಾನು ನಿಮಗೆ ಪೆನ್ ಚೇಂಜ್ ಮಾಡ್ಕೊಂಡು ಹೇಳ್ತೀನಿ. ಭಾಳ ಚೆನ್ನಾಗಿ ಕೇಳ್ತಾನೆ ಪೇಪರ್, ಭಾಳ ಚೆನ್ನಾಗಿ ಅಂದರೆ ಭಾಳ ಚೆನ್ನಾಗಿ ಕೇಳಿದ್ದಾನೆ. ನೀವು ಒದ್ದಾಡಿ ಹೋಗಬೇಕು ಟಚ್ ಮಾಡೋಕ್ಕೆ, ಹಂಗೆ ಕೇಳ್ತಾನೆ. ಇದು ಸಿಂಧು ನದಿ. ತಡಿ ಒಂದು ಹೊಸ ಸ್ಲೈಡ್ ತೊಗೊಳ್ತೀನಿ. ಓಕೆನಾ. ಈಗ ಇದು ಸಿಂಧು ನದಿ, ಇದು ಸಿಂಧು ನದಿ. ಇದು ಸಿಂಧು ನದಿ. ಅವನೇನು ಹೇಳ್ತಿದ್ದಾನೆ ಇದರಲ್ಲಿ, ಹೋಯ್ತಾ ಅಯ್ಯ, ಓಕೆನಾ. ಇದು ಸಿಂಧು ನದಿ. ಸಿಂಧು ನದಿಯಲ್ಲಿ ಒಂದು ಅಟಾಕ್ ಅನ್ನೋ ಒಂದು ಪ್ಲೇಸ್ ಇದೆ ಅಂತ. ಇಲ್ಲೊಂದು ನನಗೀಗ ಅಟಾಕ್ ಅನ್ನೋ ಪ್ಲೇಸಲ್ಲಿ ಏನಂದ್ರೆ ಗಿಲ್ಗಿಟ್ಟು, ಟೋಜು, ಹುನ್ಸಾ, ಖುರ್ರಮ್, ಡ್ರಾಸ್ ಇವಿಷ್ಟು ನದಿಗಳು ಕೂಡ ಸಿಂಧು ನದಿಯ ಉಪನದಿಗಳೇ. ಓಕೆನಾ. ಇವೆಲ್ಲವೂ ಅದರಲ್ಲಿ ಎಷ್ಟು ಇಲ್ಲೊಂದು ಬಂದು ಸೇರುತ್ತೆ, ಇಲ್ಲೊಂದು ಬಂದು ಸೇರುತ್ತೆ, ಆಮೇಲೆ ಇಲ್ಲೊಂದು ಬಂದು ಸೇರುತ್ತೆ, ಇಲ್ಲೊಂದು ಬಂದು ಸೇರುತ್ತೆ. ಹಿಂಗೆಲ್ಲ ನದಿಗಳು ಕೂಡ ಮುಖ್ಯ ನದಿಗಳಿಗೆ ಬಂದು ಸೇರ್ತವೆ. ಇದು ನಮಗೆಲ್ಲರಿಗೂ ಗೊತ್ತಿರೋದೆ. ಬಟ್ ಅವನು ಕ್ವಶನಲ್ಲಿ ಏನು ಫ್ರೇಮ್ ಮಾಡಿದಾನೆ ಅಂತಂದರೆ, ಸಿಂಧು ನದಿಗಳಲ್ಲಿ ಗಿಲ್ಗಿಟ್, ಟ್ರೋಜ್, ಹುನ್ಸಾ, ಖುರ್ರಮ್, ಡ್ರಾಸ್ ಎಂಬುವ ನದಿಗಳು ಇದು ಈ ಪ್ಲೇಸ್ ನನಗೆ ಅಟಾಕ್ ಎನ್ನುವ ಪ್ಲೇಸಿನ ನಂತರ ಈ ಪ್ಲೇಸ್ ಆದಮೇಲೆ, ಓಕೆನಾ, ಇದ್ರ ಕೆಳಗಡೆ ಯಾವ ನದಿಗಳು ಕೊಟ್ಟಿರುವ ಆಪ್ಷನಲ್ಲಿ ಬಂದು ಸೇರ್ತವೆ ಅಂತ ಹೇಳ್ತಾನೆ. ಓಕೆನಾ. ಇಷ್ಟು ಡಿಫಿಕಲ್ಟ್ ಆಗಿ ಹೇಳ್ತಾನೆ. ಓಕೆನಾ. ಅಂದರೆ ಈ ನದಿಗಳು ಒಂದು ಯಾವುದೋ ಪ್ಲೇಸ್ ಕೊಡ್ತಾನೆ, ಆ ಪ್ಲೇಸ್ನ ಕೆಳಗೆ ಅದರ ನಂತರ ಆ ನದಿಗಳಿಗೆ, ಮುಖ್ಯ ನದಿಗಳಿಗೆ ಬಂದು ಸೇರುವ ಉಪನದಿಗಳು ಯಾವ್ಯಾವ ಅಂತ ಕೇಳ್ತಾನೆ. ಓಕೆನಾ. ನಾನೀಗ ಇದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, ಆಮೇಲೆ ಅದರದ್ದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಓಕೆನಾ. ಅದರಲ್ಲಿ ಫಸ್ಟು ಖುರ್ರಮ್ ಒಂದು ಬಂದು ಸೇರುತ್ತೆ. ಇಲ್ಲಿ ಖುರ್ರಮ್ ಅಂತ ಒಂದು ಬಂದು ಸೇರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಆಪ್ಷನಲ್ಲಿ ಏನಿತ್ತು, ಟೋಜ್ ಅಂತ ಒಂದು ಬಂದು ಸೇರುತ್ತೆ. ಇಲ್ಲಿ ಟೋಜ್ ಅಂತ ಒಂದು ಬಂದು ಸೇರುತ್ತೆ. 2 ಬಂದು ಸೇರ್ತವೆ. ಅದಕ್ಕಿಂತ ಉಳಿದಿದ್ದೆಲ್ಲವು ಅದಕ್ಕಿಂತ ಬಿಫೋರ್ ಸೇರ್ತವೆ. ನಾನು ನಿಮಗೆ ಮ್ಯಾಪಲ್ಲಿ ತೋರಿಸ್ತೀನಿ. ಓಕೆನಾ. ಇಲ್ಲಿದ್ರೆ ಟೋಜ್ ಒಂದು ಬರುತ್ತೆ, ಖುರ್ರಮ್ ಮತ್ತು ಟೋಜ್ ಎರಡು ಏನು, ಟೋಜ್ ಮತ್ತು ಖುರ್ರಮ್ ಇವೆರಡು ಆ ಅಟಕ್ ಎನ್ನುವ ಪ್ಲೇಸ್ನ ಬಿಫೋರ್ ನೆಕ್ಸ್ಟ್ ಸೇರ್ತವೆ. ಓಕೆನಾ. ಉಳಿದಿದ್ದೆಲ್ಲ ಅದ್ರ ಬಿಫೋರ್. ಇಲ್ಲಿ ನೋಡಿ ಅಟಾಕ್, ಇಲ್ಲಿ ಪಂಜಾಬ್ ಅಟಾಕ್ ಈ ಪ್ಲೇಸ್ನ ನಂತರ ಇಲ್ಲಿ ಬಂದು ಸೇರ್ತವೆ ಖುರ್ರಮ್ ಮತ್ತು ಟೋಜ್. ಹಾಗಾಗಿ ಕ್ವಶನ್ನ ಅಲ್ಲಿ ಫ್ರೇಮ್ ಮಾಡಿರೋದು ಅವನು. ಖುರ್ರಮ್ ಮತ್ತು ಟೋಜ್ ಅಂದರೆ ಅಟಾಕ್ನ ನಂತರ ಬಂದು ಸೇರುವ ಇಂಡಸ್ ನದಿಯ ಉಪನದಿ ಯಾವುದಂತ ಕೇಳಿದಾನೆ. ಅಂದರೆ ಇಷ್ಟು ಡಿಫಿಕಲ್ಟ್ ಆಗಿ ಕ್ವಶನ್ ಫ್ರೇಮ್ ಮಾಡ್ತಿದ್ದಾನೆ ನೋಡಿ ಅಂತ ಹೇಳ್ತಿರೋದು ನಾನು ನಿಮಗೆ. ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆನಾ. ಖುರ್ರಮ್ ಎಲ್ಲಿ ಬರುತ್ತೆ, ಖುರ್ರಮ್ ನಿಮ್ಗೆ ಕಂಡು ಬರೋದು, ಒಂದು ನಿಮಿಷ, ಅದು ಯಾವ್ಯಾವುದು ಹೇಳಿದೆನಲ್ವ ನದಿ ನಾನು, ಖುರ್ರಮ್ ಮತ್ತು ಫಸ್ಟ್ ಯಾವುದು, ಗಿಲ್ಗಿಟ್ ಎಲ್ಲಿದೆ ಇದರಲ್ಲಿ, ಫಸ್ಟ್ ಇಲ್ಲೇನು ಗಿಲ್ಗಿಟ್ ಇಲ್ಲಿದೆ, ಶಯೋಕ್ ಇಲ್ಲಿದೆ, ಆಮೇಲೆ ಇದು ಇಂಡಸ್ ಮೇನ್ ರಿವರ್ ಇದು. ಓಕೆನಾ. ಇಂಡಸ್ ಮೇನ್ ರಿವರ್ ಇದಕ್ಕೆ ಬಂದು ಸೇರುವ ಉಪನದಿಗಳ ಬಗ್ಗೆ ಕ್ವಶನ್ ಬಂದಿರೋದು. ಇಲ್ಲ ಆಮೇಲೆ ಗುಲ್ಮಾ ಅಂತ ಕೇಳಿದಾನೆ, ಆಮೇಲೆ ಟೋಚು, ಕಾಬುಲ್ಲು, ಖುರ್ರಮ್ಮು, ಕನ್ನೂರು, ಓಕೆನಾ, ಸೋಹಾನು, ಜೀಲಮ್ಮು, ಚಿನಾಬ್ ರಿವರ್, ಅದಾದಮೇಲೆ ಕುಂದ್ರಾ, ಜೋಬಾ, ಏನು ಹೆಸರು ಮರ ಇವು, ಟೋಚಿ,
ಟೋಜ್ ಅಂತ ಇದ್ನಲ್ವಾ, ಅದು ಕುರ್ರಮ್ ಈ ಪ್ಲೇಸ್ ಬರುತ್ತೆ, ಇಲ್ಲೇ ನೋಡಿ ಟೋಜ್ ಇದೆ ಒಂದು ಇದರಲ್ಲಿ ರೈಟ್ ಇದಕ್ಕೆ, ಓಕೆ ಟೋಜ್. ಆಮೇಲೆ ಕುರ್ರಮ್ ಅಂತ ಕುರ್ರಮ್ ಇಲ್ಲೊಂದು ಐತೆ ನೋಡ್ರಿ, ಕುರ್ರಮ್. ಓಕೆನಾ, ಎರೇಸ್ ಮಾಡಿ ನಾನು ನಿಮಗೆ ಕ್ವಶನ್ನಿಗೆ ಬ್ರೀಫಾಗಿ ಬರ್ತೀನಿ. ಫಸ್ಟ್ ಕುರ್ರಮ್ ಇಲ್ಲಿದೆ, ಕುರ್ರಮ್ ಇಲ್ಲಿದೆ, ಆಮೇಲೆ ಟೋಚ್ ಇಲ್ಲಿದೆ. ಓಕೆನಾ, ಇವೆರಡು ಇಲ್ಲಿ ಗಿಲ್ಗಿಟ್ ಅಂತ ಇಸ್ಲಾಮಾಬಾದು ಪ್ಲೇಸಲ್ಲಿ ನೋಡಿ ಇದರಲ್ಲಿ. ಓಕೆನಾ, ಇಲ್ಲಿ ಕಂಡು ಬರುತ್ತೆ ಮ್ಯಾಪಲ್ಲಿ, ಇದರ ಲೆವೆಲಲ್ಲಿ ಕಂಡು ಬರುತ್ತೆ ಅಂತ ನೆನ್ಪಿಟ್ಕೊಳ್ರಿ. ಇಲ್ಲಿ ನೋಡ್ರಿ, ಇದರ ಲೆವೆಲಲ್ಲಿ ಇಲ್ಲಿ ಕಂಡು ಬರುತ್ತೆ. ಓಕೆನಾ, ಇದರ ನಂತರ ಬಂದು ಸೇರ್ತವೆ. ಇದು ಇಲ್ಲಿರೋದು ಪ್ಲೇಸ್ ಅದರದ್ದು. ಓಕೆನಾ, ಗಿಲ್ಗಿಟ್ ಅಂತ ಪ್ಲೇಸ್ ಇಲ್ಲಿದೆ. ಹಾಗಾಗಿ ಕುರ್ರಮ್ಮು ಮತ್ತು ಟೋಚು, ಆಮೇಲೆ ನೆಕ್ಸ್ಟ್ ಕೇಳಿದರೆ ಗುಲ್ಮಾ, ಕುಂದರು, ಜೋಹಬ್ ಇವೆಲ್ಲವೂ ಕೂಡ ಗಿಲ್ಗಿಟ್ ನಂತರ ಬಂದು ಸೇರುವ ನದಿಗಳಾಗ್ತವೆ. ಅದಕ್ಕಿಂತ ಬಿಫೋರ್ ಯಾವ್ಯಾವ ಇರ್ತವೆ? ಸ್ವಾತು, ಕುನ್ನಾರು, ಕಾಬೂಲು, ಗಿಲ್ಗಿಟ್ಟು, ಶಯೋಕು. ಓಕೆನಾ, ಇವೆಲ್ಲವೂ ಕೂಡ ಅದಕ್ಕಿಂತ ಬಿಫೋರ್ ಬಂದು ಸೇರ್ತವೆ. ಓಕೆನಾ, ಜೀಲಮ್ ಇಲ್ಲಿದೆ. ನೆಕ್ಸ್ಟು ಚಿನಾಬು, ಮ್ಯಾಕ್ಸಿಮಮ್ ಚಿನಾಬ್ ಗೊತ್ತಿರುತ್ತೆ, ರಾವಿ ಗೊತ್ತಿರುತ್ತೆ, ಸಟ್ಲೇಜ್ ಗೊತ್ತಿರುತ್ತೆ. ಓಕೆನಾ, ಬಿಯಾಸ್ ಗೊತ್ತಿರುತ್ತೆ, ಸಟ್ಲೇಜು, ಜಾನ್ಸ್ಕರ್ ಶ್ರೇಣಿದು. ಓಕೆನಾ, ಇಷ್ಟು ರೀತಿ ಕ್ವಶನ್ಸು, ಇಷ್ಟು ರೀತಿ ನದಿ ಎಷ್ಟು ಗೊತ್ತಿರ್ತವೆ. ಬಟ್ ಅವನು ಯಾವ ಪ್ಲೇಸಿಂದ ಅಂಡರಲ್ಲಿ ಕಂಡು ಬರ್ತವೆ, ಅದರ ಕೆಳಗಡೆ ಯಾವ್ಯಾವ ಕಂಡು ಬರ್ತವೆ ಅಂತ ಕೇಳ್ತಿದ್ದಾನೆ. ಇದು ಸ್ವಲ್ಪ ಟಕ ಡಿಫಿಕಲ್ಟೇ. ಓಕೆನಾ, ಮ್ಯಾಪಲ್ಲಿ ಕ್ಲೀನಾಗಿ ನೀವು ವರ್ಕ್ ಮಾಡ್ತಾ ಇದ್ದರೆ ಇಟ್ಸ್ ಡಿಫಿಕಲ್ಟ್ ಕ್ವಶನ್ ಅಂತಲೇ ಹೇಳ್ಬೋದು. ಓಕೆನಾ, ಈ ರೀತಿ ಕೆ ಎದಲ್ಲಿ ಕೇಳ್ತಾನೆ. ಇದು 2024ರ ಪೇಪರ್, ಫಸ್ಟಿಗೆ ತೋರಿಸಿದೆ 2024ರ ಪೇಪರ್. ಈ ಟ್ರೆಂಡ್ ಮೇಲೆ ಕ್ವಶನ್ ಬರ್ತಾನೆ ನಿಮಗೆ. ಅದನ್ನು ಬಿಟ್ಟು ನೀವು 2016 ಪೇಪರ್ ಸಾಲ್ವ್ ಮಾಡಿ, 18 ಪೇಪರ್ ಸಾಲ್ವ್ ಮಾಡ್ರಿ ಅಂದರೆ ಅಲ್ಲಿ ಈ ರೀತಿ ಕೇಳಲ್ಲ. ಅಲ್ಲಿ ಇದೇ ಟಾಪಿಕ್ ಮೇಲೆ ಏನು ಕೇಳಿರ್ತಾನಂದರೆ, ಸಿಂಧು ನದಿಯ ಉಪನದಿಗಳು ಯಾವುವು? ಓಕೆನಾ, ಚಿನಾಬು ನಿನಗೆ ಗೊತ್ತಿದೆ, ಅದು ಎಲ್ಲವನಿಗೂ ಗೊತ್ತಿದೆ. ಚಿನಾಬು, ರಾವಿ ಗೊತ್ತಿದೆ, ಸಟ್ಲೇಜ್ ಗೊತ್ತಿದೆ. ಓಕೆನಾ, ಇದು ಎಲ್ರಿಗೂ ಗೊತ್ತಿದೆ ಮಾರಾಯ, ಇದು ಎಲ್ರಿಗೂ ಗೊತ್ತಿದೆ. ಅವನು ಇದು ಎಲ್ರಿಗೂ ನಿಮ್ಗೆ ಗೊತ್ತಿದೆ ಅಂತಂದು ಅದೇ ಟಾಪಿಕ್ ಮೇಲೆ ಇಷ್ಟು ಇನ್ ಡೀಟೇಲ್ ಆಗಿ ಹೋಗ್ತಿದ್ದಾನೆ. ಐ ಹೋಪ್ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಇದು ರಿಯಾಲಿಟಿ, ಕ್ವಶನ್ಸ್ ರಿಯಾಲಿಟಿ ಇದು. ಇದನ್ನು ಬಿಟ್ಟು ನೀವು ಚೋಟ ಮಾಡ ಕ್ವಶನ್ ಸಾಲ್ವ್ ಮಾಡ್ಕೊಂತ ಹೋದ್ರೆ ಅದು ಹೆಂಗೆ ಪ್ರಿಪ್ರೇಷನ್ ರೈಟ್ ಆಗುತ್ತೆ ಹೇಳಿ? ಓಕೆನಾ, ಓಕೆ, ನೆಕ್ಸ್ಟ್ ಹೋಗ್ತೀನಿ ನಾನು. ಕ್ವಶನ್ ನಂಬರ್ 11. ವೇಟ್ ಟೈಮ್ ಎಷ್ಟೊತ್ತಾಯ್ತು ನೋಡ್ತೀನಿ. 1 ಅವರ್ ಆಯಿತಾ? ಓ, 1 ಅವರ್ ಆಯ್ತು ಆಗಲೇ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಇವಾಗ 7-8 ಕ್ವಶನ್ಸ್ ಅಲ್ಲ, ನಾವು 5 ಕ್ವಶನಿಂದ ಸ್ಟಾರ್ಟ್ ಮಾಡಿದ್ವಲ್ಲ, 5th to 10th ಆಗಿದೆ ಇವಾಗ. ಅಂದರೆ 5 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. 5 ಕ್ವಶನ್ ಸಾಲ್ವ್ ಮಾಡಿದ್ದೀನಲ್ವ, ನಾನು 1 ಅವರ್ ಆಗಿದೆ ಇದು. ಮತ್ತೆ ನಿಮಗೂ ಕೂಡ ಲೆಂತಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಸಾಲ್ವ್ ಮಾಡ್ತೀನಿ. ಇದು ಮತ್ತು ಇಲ್ಲಿಂದ ಭಾಳ ಡೀಟೇಲ್ ಇದೆ. ಮತ್ತು ನಾನು ಇವಾಗ 4 ವರದಿಗಳ ಮೇಲೂ ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ಈಗ 4 ವರದಿಗಳನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ. ಹಾಗಾಗಿ ಅದು ಇಲ್ಲೆಲ್ಲ ಡೀಟೇಲು ಆಗುತ್ತೆ ನೋಟ್ಸು ನಿಮಗೆ ಕ್ಲಾಸಸ್. ಹಾಗಾಗಿ ನಾನು ಇಲ್ಲಿಂದ ನೆಕ್ಸ್ಟ್ ಮಾಡ್ತೀನಿ. ಈಗ 5 to 10 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ ನಾನು. 5 ಅಲ್ವಾ? 1ನೇ ಕ್ವಶನ್ನು 5 4? ಒಂದು ನಿಮಿಷ ನೋಡ್ತೀನಿ, ಒಂದು ನಿಮಿಷ. ಓಕೆನಾ, ಇವಾಗ ಯಾವ್ಯಾವ ಕ್ವಶನ್ ಸಾಲ್ವ್ ಮಾಡಿದ್ವಿ? 4, 5, 6, 7, 8, 9, 10. ಓಕೆನಾ, ಇವತ್ತು ಈ ಕ್ಲಾಸಲ್ಲಿ ನಾನು 6 ಕ್ವಶನನ್ನು ಸಾಲ್ವ್ ಮಾಡಿದ್ದೀನಿ. ಈಗ 11 1 ಅವರ್ ಆಗಿದೆ, ಸಾಕು, ಬೋರ್ ಆಗುತ್ತೆ ನಿಮಗೂ ನೋಡೋಕ್ಕೆ. ಓಕೆನಾ, ಹಾಗಾಗಿ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಆಗಿ ಮಾಡ್ತೀನಿ. ಇವತ್ತು 6 ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಉಳಿದ ಕ್ವಶನ್ಸನ್ನು ಸಾಲ್ವ್ ಮಾಡ್ತೀನಿ. ಈ ಪೇಪರಲ್ಲಿ ಕಮ್ಯುನಿಕೇಷನ್, ಬರೀ ಕಮ್ಯುನಿಕೇಷನೇ ಬರುತ್ತೆ ನನ್ನ ಬಾಯಲ್ಲಿ. ಇದರಲ್ಲಿ ಏನಾದರೂ ಇದು ಮೆಂಟಲ್ ಎಬಿಲಿಟಿ ಬಿಟ್ಟಿದ್ದೀನಿ ನಾನು. ಮೆಂಟಲ್ ಎಬಿಲಿಟಿ ಬಿಟ್ಟ ಮೇಲೆ ಇದರಲ್ಲಿ 85+ ಏನೋ ಕ್ವಶನ್ ಬರ್ತವೆ. ಅವಿಷ್ಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಪಾರ್ಟನ್ನೇ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಐ ಹೋಪ್ ಇದು ಕ್ಲಾಸಸ್ ನಿಮ್ಗೆ ಯೂಸ್ ಆಗ್ತಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆದ ಕ್ಲಾಸಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಕ್ಲಾಸಲ್ಲಿ ಜಾಯಿನ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.